ವಂದನೆಗಳು. ವಂದನೆಗಳನ್ನ. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ವಂದನೆಗಳು ಬ್ರದರ್. ವಂದನೆಗಳು. ವಂದನೆಗಳು ಅಣ್ಣ. ವಂದನೆಗಳು ಶಂಕರ್ ಬ್ರದರ್, ವಂದನೆಗಳು. ಓಕೆ, ಎಲ್ಲರೂ ತಲೆ ಬಾಗ್ಸರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವ, ನಿಮಗೆ ಸ್ತೋತ್ರಗಳು. ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಪ್ರಾರ್ಥಿಸುವುದಕ್ಕೆ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ನಿಮ್ಮ ವಾಕ್ಯಗಳನ್ನ ಹಂಚಿಕೊಳ್ಳುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಸ್ತೋತ್ರಗಳು ತಂದೆ. ನಮ್ಮೆಲ್ಲರಿಗೂ ಆರೋಗ್ಯವನ್ನು, ಸಮಾಧಾನವನ್ನು, ಸಂತೋಷವನ್ನು ಕೊಟ್ಟು ನಡೆಸ್ತಾ ಇದ್ದೀರಾ ತಂದೆ. ನಿಮ್ಮೊಂದು ವಾಕ್ಯದಲ್ಲಿ, ನಿಮ್ಮೊಂದು ಅನ್ಯೋನ್ಯತೆ ಸಹವಾಸದಲ್ಲಿ, ನಿಮ್ಮ ಕೃಪೆ ಮೂಲಕ ನೀವು ನಡೆಸ್ತಾ ಇದ್ದೀರಾ ತಂದೆ. ಕಷ್ಟ, ನಷ್ಟ, ಶೋಧನೆಗಳು, ಹಿಂಸೆಗಳು ಏನಿದ್ದಾಗಲೂ ಎಲ್ಲಾ ಸಮಯದಲ್ಲಿ ಜೊತೆಯಾಗಿದ್ದು ಕಾಪಾಡಿಕೊಂಡು ನಡೆಸ್ತಾ ಇದ್ದೀರಾ ತಂದೆ. ಸ್ತೋತ್ರಗಳು ತಂದೆ. ಇವಾಗ ತಂದೆ, ನಿಮ್ಮ ವಾಕ್ಯವನ್ನ ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಹೇಳುವಂತ ವಾಕ್ಯಗಳನ್ನು ಇದ್ದ ಹಾಗೆ ಮಾತನಾಡೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೆನ್. ವಂದನೆಗಳು ಸರ್. ವಂದನೆಗಳು. ವಂದನೆಗಳು. ಓಕೆ, ದೇವರು ಕೊಡುವ ಎಚ್ಚರಿಕೆ. ಅಂಶದ ಹೆಸರು ದೇವರು ಕೊಡುವ ಎಚ್ಚರಿಕೆ. ಪ್ರಿಯರ ದೇವರ ಮಕ್ಕಳಿರ, ದೇವರು ಪ್ರೀತಿ ಸ್ವರೂಪನು, ದೇವರು ಕರುಣಾಸಾಗರನು, ದೇವರು ನಮ್ಮೆಲ್ಲರನ್ನು ನಡೆಸುವಾತನು, ನಮ್ಗೇನೇನ್ ಬೇಕೋ ಎಲ್ಲವನ್ನು ಕೊಟ್ಟು ಕಾಪಾಡುವಾತನು. ದೇವರ ಕಾರ್ಯಗಳನ್ನ ಆಲೋಚನೆ ಮಾಡುವಾಗ ಈ ಜಗತ್ತಿನಲ್ಲಿದ್ದಂತ ಪ್ರತಿಯೊಂದು ಕೂಡ ದೇವರ ಕಾರ್ಯನೇ. ಈ ಜಗತ್ತಿನಲ್ಲಿ ನಾವು ಏನೇನು ನೋಡ್ತಾ ಇದ್ದೀವಿ, ಏನೇನು ಅನುಭವಿಸ್ತಾ ಇದ್ದೀವಿ, ಇದೆಲ್ಲ ಕೂಡ ದೇವರ ಕಾರ್ಯ. ದೇವರ ಕೃಪೆ ಇಲ್ಲದೆ, ದೇವರ ಆಶೀರ್ವಾದ ಇಲ್ಲದೆ ಒಂದು ವಸ್ತು ಏನೂ ಇಲ್ಲ. ಚಿಕ್ಕ ಇರುವೆಗಳು ಮೊದಲುಗೊಂಡು ದೊಡ್ಡ ದೊಡ್ಡ ಪ್ರಾಣಿಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಮರಳು ಮೊದಲುಗೊಂಡು ಬೆಳ್ಳಿ ಬಂಗಾರದವರೆಗೆ ಪ್ರತಿ ವಸ್ತುಗಳು ದೇವರು ಈ ಲೋಕದಲ್ಲಿ ಇಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರತಿ ವಸ್ತುಗಳು ಅದೇ ಪ್ರಕಾರ ತಿನ್ನುವಂತ ಆಹಾರ ಪದಾರ್ಥಗಳು ಇವೆಲ್ಲ ಯಾತಕ್ಕಾಗಿ ಇವೆ ಅಂತ ನೋಡುವಾಗ ನಮ್ಮ ಮೇಲಿಗಾಗಿ, ನಮ್ಮ ಹಿತಕ್ಕಾಗಿ. ಅದಕ್ಕೆ ದಾವೀದ್ ಮಹಾರಾಜ್ ಹೇಳುವಂತ ಮಾತು ಏನಂತ ನೋಡುವಾಗ, ನಮ್ಮ ಹಿತಕ್ಕಾಗಿ ದೇವ ನೀವು ಮಾಡಿರುವಂತ ಕಾರ್ಯಕ್ರಮಗಳು ಎಷ್ಟೋ ಇದೆ, ಬಹಳ. ಅವೆಲ್ಲವನ್ನು ಪರಿಶೋಧನೆ ಮಾಡುವಾಗ ಅಸಂಖ್ಯವಾಗಿವೆ. ನೀವು ನಮಗೋಸ್ಕರ ಮಾಡಿರುವಂತ ಕಾರ್ಯಕ್ರಮಗಳು ನೋಡುವಾಗ ಬಹಳ ಇದೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಎಷ್ಟಿದೆ ಬಹಳ ಅಂತ ನೋಡುವಾಗ ಸಮುದ್ರದ ಮರಳಿಗಿಂತ ಅಸಂಖ್ಯವಾಗಿದೆ ಅಂತ ಹೇಳ್ತಾರೆ. ಅಷ್ಟೊಂದು
ದೇವರು ಉಂಟು ಮಾಡಿದ್ದಾರಾ ಅಂತ ನೋಡುವಾಗ ಹೌದು. ಪ್ರತಿಯೊಂದರಲ್ಲಿ ದೇವರ ಕಷ್ಟ ಇದೆ, ದೇವರ ತ್ಯಾಗ ಇದೆ, ದೇವರ ಕೆಲಸ ಇದೆ. ಯಾಕೆ ಇವೆಲ್ಲ ಯಾಕೆ ಅಂತ ನೋಡುವಾಗ ಒಂದೇ, ನಮ್ಮೆಲ್ಲರಿಗಾಗಿ, ನಮ್ಮ ಮೇಲಿಗಾಗಿ, ನಮ್ಮ ಹಿತಕ್ಕಾಗಿ. ದೇವ್ರ ಕೃಪೆ ಇಲ್ಲದೆ ಯಾರು ಕೂಡ ಬದುಕಲ್ಲ. ದೇವರ ಆಶೀರ್ವಾದ ಇಲ್ಲದೆ ಯಾರು ಬದುಕಲ್ಲ. ದೇವರ ಕೃಪೆ ಇದೆ, ಆಶೀರ್ವಾದ ಇದೆ. ಓಕೆ, ದೇವರ ಪ್ರೀತಿ, ಒಟ್ಟಿನಲ್ಲಿ ಒಳ್ಳೆ ಒಳ್ಳೇದು ಏನೇನು ಮಾಡ್ಬೇಕಂತ ಕೂಡಿದರೆ ಎಲ್ಲ ಮಾಡಿದ್ದಾರೆ. ಅದೇ ಪ್ರಕಾರ ನಾವು ಪಾಪದಲ್ಲಿ ಈ ಲೋಕದ ಅಂಧಕಾರದಲ್ಲಿದ್ದಾಗ ಒಂದು ಕಾಲದಲ್ಲಿ ಭಕ್ತರ ಮೂಲಕ ಆಯಾ ಕಾಲದಲ್ಲಿ ಎಚ್ಚರಿಕೆ ಮಾತುಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಸರಿಪಡಿಸ್ಕೊಂಡ್ರೆ ನಿಮ್ಗೆ ರಕ್ಷಣೆ ಇರುತ್ತೆ. ಸರಿಪಡಿಸ್ಕೊಳ್ಳೋದು ಹೋದ್ರೆ ಅಂದ್ರೆ ನಿಮ್ಮ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಭಕ್ತಿಯಿಂದ ನಡೆಕೊಂಡ್ರೆ ನಿಮ್ಗೆ ರಕ್ಷಣೆ ಇರುತ್ತೆ, ಇಲ್ಲದೆ ಹೋದ್ರೆ ನಿಮ್ಗೆ ದಂಡನೆ ಇರುತ್ತೆ ಅಂತೇಳಿ ಹೇಳ್ಕೊಂಡೇ ಬಂದಿದ್ದಾರೆ. ಕೊನೆಯದಾಗಿ ಯೇಸು ಕ್ರಿಸ್ತರನ್ನ ಕಳಿಸ್ಕೊಡುವಂಥದ್ದು. ಯೇಸು ಕ್ರಿಸ್ತರ ಮೂಲಕ ಟೋಟಲ್ ಪ್ರಪಂಚಕ್ಕೆ ಒಂದು ಅದ್ಭುತವಾದಂತಹ ಸುವಾರ್ತೆ ಸಾರಲ್ಪಡುತ್ತೆ. ಈ ಲೋಕದಲ್ಲಿ ರಕ್ಷಣೆ ಮಾರ್ಗವನ್ನ ದೇವರು ಏರ್ಪಡಿಸಿದ್ದಾರೆ. ರಕ್ಷಣೆ ಮಾರ್ಗ ಅಂದ್ರೆ ಪರಲೋಕಕ್ಕೆ ಸೇರಿಕೊಳ್ಳುವಂಥದ್ದು, ನಿತ್ಯ ಜೀವ ಪಡಿಬೇಕು. ನಾವೆಲ್ಲರೂ ನಿತ್ಯ ಜೀವವನ್ನ ಪಡಿಬೇಕು, ಸ್ವರ್ಗವನ್ನ ಪಡಿಬೇಕು. ದೇವರ ಬಳಿಗೆ ನಾವೆಲ್ಲರೂ ಸೇರ್ಬೇಕು. ದೇವರ ಬಳಿಗೆ ಸೇರುವಂತ ಕಾರ್ಯಕ್ರಮ, ಮಾರ್ಗ, ದೇವರ ಮಾರ್ಗ, ಯೇಸು ಕ್ರಿಸ್ತರ ಮಾರ್ಗ. ಅದಕ್ಕೆ ಬೇಕಾದ ಏನೇನು ವ್ಯವಸ್ಥೆ ಇದೆಯೋ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಆಲ್ರೆಡಿ ಲೋಕದಲ್ಲಿ ದೇವರ ಮಾರ್ಗ ಇದೆ, ಪರಲೋಕಕ್ಕೆ ಹೋಗುವಂತ ಮಾರ್ಗ, ರಕ್ಷಣೆ ಮಾರ್ಗ ಇದೆ. ಅದೇ ಯೇಸು ಕ್ರಿಸ್ತನ ಸಭೆ, ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರ ಮೂಲಕ ಪರಲೋಕಕ್ಕೆ ಹೋಗುವುದಕ್ಕೆ ಅವಕಾಶ, ಪರಲೋಕಕ್ಕೆ ಹೋಗುವುದಕ್ಕೆ ಅವಕಾಶ. ಇದರಲ್ಲಿ ದೇವರ ಪ್ರೀತಿ ಕಾಣುತ್ತೆ, ದೇವರ ತ್ಯಾಗ ಕಾಣುತ್ತೆ, ದೇವರ ಕೆಲಸ ಕಾಣುತ್ತೆ. ಅದನ್ನು ನಾವು ಪಡೆದುಕೊಳ್ಬೇಕು. ಸ್ವರ್ಗವನ್ನ ಪಡೆದುಕೊಳ್ಳೋದಕ್ಕೆ ಈ ಲೋಕದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು, ಶ್ರದ್ಧೆಯಿಂದ, ಭಕ್ತಿಯಿಂದ. ಅದನ್ನ ಅಂದ್ರೆ ಸ್ವರ್ಗವನ್ನು, ರಕ್ಷಣೆ ಮಾರ್ಗವನ್ನು ಕಳೆದುಕೊಳ್ಳೋದಕ್ಕೆ ಅವಕಾಶನೂ ಇದೆ, ರಕ್ಷಣೆ ಮಾರ್ಗವನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ಪ್ರಕಾರ ಅದನ್ನು ದೂರ ಮಾಡಿಕೊಳ್ಳೋದಕ್ಕೂ ಅವಕಾಶ ಇದೆ. ಅಂಧಕಾರದಲ್ಲಿ, ಕತ್ತಲೆಯಲ್ಲಿ ಇದ್ದಂತ ನಮ್ಮನ್ನ ದೇವರು ಕರೆದು, ಏನು ಒಂದು ಕಾಲದಲ್ಲಿ ಅಂಧಕಾರದಲ್ಲಿ ಇದ್ದೀವಿ, ಕತ್ತಲೆಯಲ್ಲಿ ಇದ್ದಂತ ನಮ್ಮನ್ನ ಕರೆದು ದೇವರು ತನ್ನ ರಕ್ಷಣೆಯ ಮಾರ್ಗದಲ್ಲಿ ಅಂದ್ರೆ ಸಭೆಯಲ್ಲಿ ಸೇರಿಸಿದ್ದಾರೆ. ಅದು ದೇವ್ರ ಕೃಪೆನೆ. ನಾವೇನು ಕಷ್ಟಪಟ್ಟಿದ್ದೀವಿ, ನಾವೇನು ಸುವಾರ್ತೆ ಹೇಳಿದೀವಿ, ಅದಕ್ಕೆ ನೀವೇನು ಬಂದಿದ್ದೀರಾ ಅಂತಲ್ಲ. ದೇವರ ಕಷ್ಟ, ದೇವರ ಪ್ರೀತಿ. ಇವತ್ತು ನಾವು ಪ್ರಯಾಸ ಪಡ್ತಾ ಇದ್ದೀವಿ ಸುವಾರ್ತೆಗೋಸ್ಕರ ಅಂದ್ರೆ ಅದರಲ್ಲಿ ದೇವರ ಪ್ರೀತಿ ಇದೆ. ಅದಕ್ಕೆ ದೇವರೊಂದು ಸಭೆಯಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಕೊನೆ ತನಕ ದೃಢವಾಗಿ ನಿಲ್ಲಬೇಕು, ಕೊನೆ ತನಕ ಭಕ್ತಿಯಿಂದ ಜೀವಿಸ್ಬೇಕು. ಈ ಲೋಕದಲ್ಲಿ ಆ ಕಡೆ ಈ ಕಡೆ ತಿರ್ಗಾರ್ಬಾರ್ದು. ಈ ಲೋಕದಲ್ಲಿ ಎಲ್ಲಿದ್ರು, ಯಾವ ಊರಲ್ಲಿದ್ರು ದೃಢವಾಗಿರ್ಬೇಕು, ಸ್ಥಿರವಾಗಿ ನಿಲ್ಲಬೇಕು. ನಮ್ಮ ಭಕ್ತಿ, ನಮ್ಮ ನಂಬಿಕೆ ಹಾಳಾಗ್ಬಾರ್ದು. ಅದಕ್ಕೆ ದೇವರು ಕೊಡುವಂತ ಎಚ್ಚರಿಕೆ. ಯಾತಕ್ಕಾಗಿ ಎಚ್ಚರಿಕೆ ಅಂದ್ರೆ ನಿನ್ನ ಭಕ್ತಿಯನ್ನು ನೀನು ಕಾಪಾಡಿಕೊಳ್ಳಬೇಕು, ನಿನ್ನ ನಂಬಿಕೆಯನ್ನು ನೀನು ದೃಢವಾಗಿ ನಿಲ್ಲಬೇಕು ಈ ಲೋಕದಲ್ಲಿ. ಆದ್ದರಿಂದ
ದೇವರು ವಾಕ್ಯದ ಮೂಲಕ ಎಚ್ಚರಿಕೆ ಕೊಡುವಂಥದ್ದು. ದೇವರು ತನ್ನ ಭಕ್ತಾದಿಗಳ ಮೂಲಕ, ತನ್ನ ಸೇವಕರ ಮೂಲಕ ಎಚ್ಚರಿಕೆ ಮಾತುಗಳನ್ನು ಕೊಡುವಂಥದ್ದು. ಒಂದು ಕಾಲದಲ್ಲಿ ಮೋಶೆ ಮೂಲಕ ಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೆ ಓದಿಪ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೆ. ಎಚ್ಚರಿಕೆಯಾಗಿರಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ನೀವು ಮರೆತು ಬೇಡಿರೆಂದು ಆತನು ನಿಷೇಧಿಸಿದ ಯಾವ ವಸ್ತುವಿನ ವಿಗ್ರಹವನ್ನು ಮಾಡಿಕೊಳ್ಳಬಾರದು. ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಕೊಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡುವವನಾಗಿದ್ದಾನೆಂದು ತಿಳಿಯಿರಿ. ನೀವು ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ಬಹುಕಾಲ ಆ ದೇಶದಲ್ಲಿದ್ದ ಮೇಲೆ ದ್ರೋಹಿಗಳಾಗಿ ಯಾವ ವಿಗ್ರಹವನ್ನಾದರೂ ಮಾಡಿಕೊಂಡು ನಿಮ್ಮ ದೇವರಾದ ಯೆಹೋವನ ದೃಷ್ಟಿಗೆ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದರೆ ನೀವು ಯೊರ್ದನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ ಎಂದು ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ನೀವು ಆ ದೇಶದಲ್ಲಿ ಬಹು ದಿವಸ ಇರದೆ ನಾಶವಾಗಿಯೇ ಹೋಗುವಿರಿ. ಸಾಕು. ನೋಡಿದ್ರ, ಎಚ್ಚರಿಕೆಯಾಗಿರ್ರಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ನೀವು ಮರೆತು ಪೂಜಿಸಬೇಡಿರೆಂದು ಆತನು ನಿಷೇಧಿಸಿದ ಯಾವ ವಸ್ತುವಿನ ವಿಗ್ರಹವನ್ನು ಮಾಡಿಕೊಳ್ಳಬಾರದು. ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಗುಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡೋನಾಗಿದ್ದಾನೆಂದು ತಿಳಿದುಕೊಳ್ಳಿರಿ. ನೀವು ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ಬಹುಕಾಲ ಆ ದೇಶದಲ್ಲಿದ್ದ ಮೇಲೆ ದ್ರೋಹಿಗಳಾಗಿ ಯಾವ ವಿಗ್ರಹವನ್ನಾದರೂ ಮಾಡಿಕೊಂಡು ನಿಮ್ಮ ದೇವರಾದ ಯೆಹೋವನ ದೃಷ್ಟಿಗೆ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದರೆ ನೀವು ಯೊರ್ದನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳು. ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ದೇವರು ಕೊಟ್ಟಂತ ಎಚ್ಚರಿಕೆ, ಐಗುಪ್ತ ದೇಶದಲ್ಲಿ ಸೇವಕರಾಗಿ ಗುಲಾಮರಾಗಿ ಇದ್ದಂತ ಇಸ್ರೇಲ್ ಜನಾಂಗದವರನ್ನ ಆಲೋಚನೆ ಅರಿಯುವಂತ ಕಾನಾನ್ ದೇಶಕ್ಕೆ ನಡೆಸ್ತಾರೆ. ಕಾನಾನ್ ದೇಶ, ಈ ಕಾನಾನ್ ದೇಶ ನೋಡುವಾಗ ಒಂದು ಒಳ್ಳೆ ದೇಶ. ಅದು ಒಂದು ಕಾಲದಲ್ಲಿ, ಈಗಿನ ಕಾಲದಲ್ಲಿ ಅದು ಯುದ್ಧ ಭೂಮಿಯಾಗಿದೆ. ಆಗಿನ ಕಾಲದಲ್ಲಿ ಕೂಡ ಬಹಳ ಯುದ್ಧಗಳು ಮಾಡಿರುವಂತ ಪ್ರದೇಶ ಅದು. ಯೆರೂಸಲೇಮ್ ಪಟ್ಟಣ, ಆಮೇಲೆ ಇಸ್ರೇಲ್ ಇರುವಂತ ಜನಾಂಗ ದೇಶ ಇದೆಯಲ್ಲ, ಕಾನಾನ್ ದೇಶ, ಸುತ್ತಮುತ್ತಲು ಬಹಳ ಯುದ್ಧ ಮಾಡ್ಕೊಂಡು ಬಂದಿದ್ದಾರೆ ಆಗಿನ ಕಾಲದಲ್ಲಿ ಕೂಡ. ಆದರೆ ದೇವರು ಜೊತೆಯಾಗಿದ್ದು ಕಾಪಾಡ್ಕೊಂಡು ಬಂದಿದ್ದಾರೆ. ಯಾವಾಗ ಇವರು ದೇವರನ್ನು ಬಿಟ್ಟು ಮಾಡಬಾರದ ಪಾಪಗಳನ್ನ ಮಾಡ್ತಾರೋ ಅವಾಗ ಅನ್ಯರ ಮೂಲಕ ಆ ದೇಶವನ್ನು, ಆ ದೇಶದಲ್ಲಿದ್ದಂತ ಜನಾಂಗದವರನ್ನು ಒಂದು ರೀತಿಯಲ್ಲಿ ಶೋಧಿಸುವಂಥದ್ದು, ಇನ್ನು ಒಂದು ರೀತಿಯಲ್ಲಿ ಕಿರಿಕಿರಿ, ಹಿಂಸೆಗಳು, ಶ್ರಮೆಗಳು, ಬಹಳ ಶ್ರಮೆಗಳು ಬಂದಿದ್ದಾರೆ ಆ ದೇಶದ ಮೇಲೆ. ದೇವರು ಮುಂಚಿತವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆ ಮಾತುಗಳನ್ನು ನೀವು ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ನೀವು ಜೀವಿಸ್ಬೇಕು ಮಕ್ಕಳಿರ ಅಂತ. ಶ್ರದ್ಧೆಯಿಂದ ಇರ್ಬೇಕು, ಅಶ್ರದ್ಧೆ ಬೇಡ, ನಿಷ್ಠೆಯಿಂದ ಇರಬೇಕು, ನೀತಿವಂತರಾಗಿ ಜೀವಿಸ್ಬೇಕು. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರ್ಬೇಕು ಅಂತ ಹೇಳ್ತಾರೆ. ಯಾವ ತಂಟಿಗೆ ಹೋಗ್ಬೇಡಿ. ಆಕಾಶವನ್ನು, ಭೂಮಿಯನ್ನು, ಸರ್ವಲೋಕವನ್ನು ನಾನೇ ಉಂಟು ಮಾಡಿದ್ದೀನಿ. ನಾನು ಬಿಟ್ರೆ ಬೇರೆ ಯಾರೂ ಇಲ್ಲ. ಪ್ರತಿಯೊಂದನ್ನು ಕೂಡ ನಾನೇ ನಿರ್ಮಾಣ ಮಾಡಿದ್ದೀನಿ. ನಿಮ್ಮ ದೇಹವನ್ನು, ನಿಮ್ಮ ಶರೀರವನ್ನು, ಪ್ರತಿಯೊಂದನ್ನು
ನೀವು ಧರಿಸ್ಕೊಂಡಿರುವಂತ ದೇಹ ಆಗಿರ್ಬೋದು, ನೀವು ತಿಂತಿರುವಂತ, ನೀವು ಭುಜಿಸ್ತಾ ಇರುವಂತ ಆಹಾರ ಆಗಿರ್ಬೋದು, ನೀವು ಅನುಭವಿಸುವಂತ ಗಾಳಿ, ನೀರು, ಮಳೆ ಏನೇ ಆಗಿರ್ಬೋದು, ಇವೆಲ್ಲ ಕೂಡ ನಾನೇ ಉಂಟು ಮಾಡಿದ್ದೀನಿ. ನಾನು ಬಿಟ್ರೆ ಬೇರೆ ಯಾರೂ ಇಲ್ಲ. ಒಂದು ವೇಳೆ ಈ ಲೋಕದಲ್ಲಿ ನನ್ನನ್ನು ಬಿಟ್ಟು ಬೇರೆ ದಾರಿ ಹಿಡ್ಕೊಂಡ್ರೆ ನೀವು ನಾಶವಾಗ್ತೀರಾ, ಜಾಗ್ರತೆ ಅಂತೇಳಿ ಮುಂಚಿತವಾಗಿ ದೇವರು ಹೇಳಿದ್ದಾರೆ ಪ್ರಿಯರೇ. ಅವರನ್ನ ಇಸ್ರಾಯೇಲ್ ಅಂದ್ರೆ ಕಾನಾನ್ ದೇಶಕ್ಕೆ ಸೇರಿಸಿದ್ದಾರೆ. ಕಾನಾನ್ ದೇಶಕ್ಕೆ ಸೇರಿಸಿದ್ದಾರೆ. ಈ ಕಾನಾನ್ ದೇಶದಲ್ಲಿ ಸೇರಿದ ಮೇಲೆ ನೀವು ಶ್ರದ್ಧೆ ಭಕ್ತಿಯಿಂದ ನಡ್ಕೊಳ್ಬೇಕು ಇಸ್ರೇಲ್ ಜನಾಂಗದವರಿಗೆ. ಇವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಕ್ರೈಸ್ತರಿದ್ದಾರಲ್ಲ, ಕ್ರೈಸ್ತರು ಒಂದು ಕಾಲದಲ್ಲಿ ಅಂಧತ್ವದಲ್ಲಿ ಸೈತಾನನ ಹತೋಟಿಯಲ್ಲಿ ಜೀವಿಸ್ತಾ ಇದ್ವಿ. ಇವಾಗ ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಇರ್ತಾ ಇದ್ರು, ಹೌದಲ್ವಾ? ನಾವು ಯೇಸು ಕ್ರಿಸ್ತರನ್ನ ನಂಬದೇ ಇದ್ದಾಗ ನಾವು ಯಾರಿಗೆ ಗುಲಾಮರಾಗಿದ್ದೀವಿ? ಯೇಸು ಕ್ರಿಸ್ತರನ್ನ ನಂಬದೇ ಇದ್ದಾಗ ನಾವು ಎಲ್ಲಿದ್ದೀವಿ? ಸೈತಾನನಿಗೆ ಗುಲಾಮರಾಗಿ, ಸೈತಾನನಿಗೆ ದಾಸರಾಗಿ ಇದ್ದೀವಿ, ಹೌದಲ್ವಾ? ಸೈತಾನನಿಗೆ ದಾಸರಾಗಿದ್ದೀವಿ. ಸೈತಾನನಿಗೆ ದಾಸರಾಗಿದ್ದಂತ ನಮ್ಮನ್ನ ದೇವರು ತನ್ನ ಪ್ರಿಯಕುಮಾರನ ಮೂಲಕ ರಕ್ಷಿಸಿ, ದೇವರು ತನ್ನ ಮಗನ ಮೂಲಕ, ಪ್ರಿಯಕುಮಾರನ ಮೂಲಕ ನಮ್ಮನ್ನ ಎಲ್ಲಿ ಸೇರಿಸಿದ್ದಾರೆ? ಎಲ್ಲಿ? ನೂತನ ಯೆರೂಸಲೇಮ್ ಪಟ್ಟಣದಲ್ಲಿ, ಅಂದ್ರೆ ಸಭೆಯಲ್ಲಿ ಸೇರಿಸಿದ್ದಾರೆ. ಹೌದಂತೀರ ಅಲ್ವಂತೀರ? ನಾವು ದೇವರ ಸಭೆಯಲ್ಲಿ ಇದ್ದೀವಂದ್ರೆ ಯಾರ ಕೃಪೆ? ದೇವರ ಕೃಪೆ. ದೇವರು ತನ್ನ ಸಭೆಯಲ್ಲಿ ಸೇರಿಸಿದ್ದಾರೆ. ಒಂದು ಕಾಲದಲ್ಲಿ ಸೈತಾನನ ಹತೋಟಿಯಲ್ಲಿ ಇದ್ದಂತ ನಮ್ಮನ್ನ ಬಿಡಿಸಿ ರಕ್ಷಣೆ ಮಾರ್ಗದಲ್ಲಿ ಸೇರಿಸಿದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನ ಈ ಸಮಯದಲ್ಲಿ ನೋಡೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಆತನು ದೇವದೂತರನ್ನು ಸಾಕು ಸೈತಾನನ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಯಾರು ಬಂದಿದ್ದಾರೆ? ಯೇಸು ಕ್ರಿಸ್ತರು ಬಂದಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತರು ದೇವರು, ಪರಲೋಕದಲ್ಲಿ ದೇವರಿಗೆ ಸಮಾನನಾಗಿದ್ದಂತ ಪ್ರಭು, ಆತ್ಮ ಆಗಿರುವಂತ ಯೇಸು ಈ ಲೋಕಕ್ಕೆ ಬರುವಾಗ ದಾಸನ ರೂಪವನ್ನ ಧರಿಸಿಕೊಂಡು, ಅಂದ್ರೆ ನಮ್ಮಂತ ಆಕಾರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದು, ಪ್ರಿಯರಾದ ದೇವರ ಮಕ್ಕಳಿರ, ದಾಸತ್ವದಲ್ಲಿ ಇದ್ದಂತ ನಮ್ಮನ್ನ ಬಿಡಿಸಿ ರಕ್ಷಣೆಯ ಮಾರ್ಗದಲ್ಲಿ ಸೇರಿಸಿದ್ದಾರೆ. ಇವಾಗ ಯೇಸು ಕ್ರಿಸ್ತರ ಸಭೆ ಇದೆಯಲ್ಲ, ಇದು ರಕ್ಷಣೆಯ ಮಾರ್ಗದ ಸಭೆ. ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರನ್ನು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ದಾಸರಾಗಿದ್ದಂತ ಅವರನ್ನು ಮೋಶೆ ಮೂಲಕ ಬಿಡಿಸಿಕೊಂಡು ಕಾನಾನ್ ದೇಶಕ್ಕೆ ಸೇರಿಸ್ತಾರೆ. ಕತ್ತಲೆಯಲ್ಲಿ ಇದ್ದಂತ ನಮ್ಮನ್ನು ದೇವರು ತನ್ನ ಸಭೆಯಲ್ಲಿ ಯಾರ ಮೂಲಕ? ತನ್ನ ಪ್ರಿಯಕುಮಾರನ ಮೂಲಕ ಸೇರಿಸ್ತಾರೆ. ತನ್ನ ಪ್ರಿಯಕುಮಾರನ ಮೂಲಕ ಸೇರಿಸಲ್ಪಟ್ಟಿರುವಂತ ನಾವು ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ಕೊನೆಯ ತನಕ ದೃಢವಾಗಿ ನಿಲ್ಬೇಕು. ಕೊನೆಯ ತನಕ ನಿಲ್ಬೇಕಾ? ಸಭೆಗೋಸ್ಕರ ಪ್ರಯಾಸ ಪಡ್ಬೇಕಾ? ನಮ್ಮ ಆತ್ಮಗಳನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕಾ? ನಮ್ಮ ಆತ್ಮಗಳನ್ನ ಕಾಪಾಡಿಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡ್ಬೇಕು. ಅದೇ ಪ್ರಕಾರ ಕುಟುಂಬವನ್ನ ಕಾಪಾಡಿಕೊಳ್ಳೋದಕ್ಕೆ, ಸಭೆಯನ್ನ ಕಾಪಾಡಿಕೊಳ್ಳೋದಕ್ಕೆ ನಾವೆಲ್ಲರೂ ಕಷ್ಟಪಡ್ಬೇಕು. ನಿಜವಾದ ದೇವರ ಸಭೆ, ಈ ಕರ್ನಾಟಕದಲ್ಲಿ ನಿಜವಾದ ದೇವರ ಸಭೆ ಅಂದಾಗ, ಪ್ರಿಯರಾದ ದೇವರ ಮಕ್ಕಳಿರ, ವಾಕ್ಯದ ಪ್ರಕಾರ ನೀವು ಪರಿಶೋಧನೆ ಮಾಡಿ, ವಾಕ್ಯದ ಪ್ರಕಾರ ಎಲ್ಲಿದೆ ಒಂದ್ಸರಿ ಹುಡುಕ್ಬೇಕು. ವಾಕ್ಯದ ಪ್ರಕಾರ ಆರಾಧನೆ, ವಾಕ್ಯದ ಪ್ರಕಾರ ಬೋಧನೆ,
ಬೇರೆ ಎಲ್ಲಿ ಕೂಡ ಕಾಣಲ್ಲ ರೀ. ವಾಕ್ಯಕ್ಕೆ ವಿರುದ್ಧವಾದಂತ ಕಾರ್ಯಕ್ರಮಗಳಿರುತ್ತೆ. ಪ್ರಾರ್ಥನೆಯಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಆರಾಧನೆ ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಕರ್ತನ ಮೇಜಿನ ವಿಷಯದಲ್ಲಿ ಆಗಿರ್ಬೋದು, ಯಾವುದೋ ಒಂದು ಕಡೆ ವಾಕ್ಯಕ್ಕೆ ವಿರುದ್ಧವಾದಂತ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ವಾಕ್ಯಾನುಸಾರವಾದಂತ ಒಂದು ಸಭೆ ಇದೆ ಅಂತ ನೋಡುವಾಗ ಅದು ನಾವು ಸೇರ್ಸಲ್ಪಟ್ಟಿರುವಂತ ಸಭೆ. ದೇವರು ನಮ್ಮನ್ನ ಸೇರಿಸ್ಕೊಂಡಿದ್ದಾರೆ. ನಾವು ಕೊನೆ ತನಕ ದೃಢವಾಗಿ ನಿಲ್ಲಬೇಕು, ಕೊನೆ ತನಕ ಇರಬೇಕು, ಕೊನೆ ತನಕ. ಅದಕ್ಕೆ ಎಚ್ಚರಿಕೆ ಮಾತುಗಳು, ದೇವರ ಮಾತುಗಳು ಇದೆಯಲ್ಲ, ಎಚ್ಚರಿಕೆ. ಯಾರಿಗೆ ಎಚ್ಚರಿಕೆ? ಲೋಕದಲ್ಲಿ ಇದ್ದಂತ ಜನರನ್ನ ಕರೀತಾರೆ. ಲೋಕದಲ್ಲಿ ಅನ್ಯರ ಮಧ್ಯದಲ್ಲಿ ಕರೆಯುವಂಥದ್ದು ಅದೊಂದು ರೀತಿಯಲ್ಲಿ, ಕರೆದು ಎಚ್ಚರಿಕೆ ಕೊಡುವಂಥದ್ದು ಅದೊಂದು ರೀತಿಯಲ್ಲಿ. ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ, ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ನಮ್ಮ ವಿಷಯದಲ್ಲಿ ಎಚ್ಚರಿಕೆ, ನಮ್ಮ ವಿಷಯದಲ್ಲಿ ಎಚ್ಚರಿಕೆ. ಹಳೆ ಒಡಂಬಡಿಕೆಯಲ್ಲೇ ಪ್ರವಾದಿಗಳ ಮೂಲಕ ಇಸ್ರೇಲ್ ಜನಾಂಗದವರಿಗೆ ಎಚ್ಚರಿಕೆ ಮಾತುಗಳನ್ನು ಕೊಟ್ಟಿದ್ದಾರೆ. ಮಕ್ಕಳಿರ, ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನೀವು ಜಾಗೃತಿಯಿಂದಿರಿ, ಆ ಕಡೆ ಈ ಕಡೆ ಹೋಗ್ಬೇಡಿ, ಇಷ್ಟ ಬಂದ ಹಾಗೆ ಜೀವಿಸಬೇಡಿ, ಇಷ್ಟ ಬಂದ ಹಾಗೆ ಈ ಲೋಕದಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ಬೇಡಿ. ಎಲ್ಲಿದ್ರು ನೀವು ಭಕ್ತಿಯಿಂದ ಇರ್ಬೇಕು, ಯಥಾರ್ಥರಾಗಿರ್ಬೇಕು. ಯಥಾರ್ಥರಾಗಿ, ನಂಬಿಕೆಯಿಂದ, ಭಕ್ತಿಯಿಂದ. ಎಲ್ಲಾ ಕಡೆ ಆಲೋಚನೆ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಪ್ರತಿ ಸ್ಥಳದಲ್ಲಿ ದೇವ್ರು ಎಚ್ಚರಿಸ್ತಾ ಇರ್ತಾರೆ. ನೀವೇನಾದ್ರೂ ಮೋಸ ಹೋಗ್ತೀರೇನು ಅಂದ್ರೆ ಹಣದ ವ್ಯಾಮೋಹಕ್ಕೆ, ಇಲ್ಲಾಂದ್ರೆ ಅಧಿಕಾರದ ವ್ಯಾಮೋಹಕ್ಕೆ, ಇಲ್ಲಿದ್ರೆ ಹೆಣ್ಣಿನ ವ್ಯಾಮೋಹಕ್ಕೆ, ಸ್ತ್ರೀ ಪುರುಷರ ಮಧ್ಯದಲ್ಲಿ ತಪ್ಪುಗಳು, ಇಂಥದ್ದೇನಾದರೂ ಮಾಡಿ ದೂರವಾಗ್ತೀರೇನು, ನನ್ನಿಂದ ದೂರವಾಗ್ತೀರೇನು, ಹಣದ ವ್ಯಾಮೋಹಕ್ಕೆ ಒಳಪಟ್ಟು ದೂರವಾಗ್ತೀರೇನು, ಅಧಿಕಾರದ ವ್ಯಾಮೋಹಕ್ಕೆ ಒಳಪಟ್ಟು ದೂರವಾಗ್ತೀರೇನು, ನೀವು ಜಾಗ್ರತೆಯಾಗಿರ್ಬೇಕು, ಎಚ್ಚರಿಕೆಯಿಂದ. ಅದಕ್ಕೆ ದೇವರು ಎಚ್ಚರಿಸಿಕೊಂಡೇ ಬಂದಿದ್ದಾರೆ. ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಕೂಡ ಏನ್ರಿ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕ ಎಚ್ಚರಿಕೆಗಳು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನವನ್ನ ನೋಡಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನವನ್ನು. ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳೆಕೊಂಡು ಹೋಗುವರು. ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು. ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು. ಆದರೆ ಸಾಕು. ಇಲ್ಲಿ ಗಮನಿಸಬೇಕು, ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳ್ಕೊಂಡು ಹೋಗುವರು. ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಒಡೆಯುವರು. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು. ಹೀಗೆ ಅರಸರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು. ಅರಸರಿಗೂ ಅನ್ಯ ಜನಗಳಿಗೂ ಸಾಕ್ಷಿ ಅಂದ್ರೆ, ನಿಮ್ಮನ್ನ ನನ್ನ ನಿಮಿತ್ತವಾಗಿ ನಿಂದಿಸ್ತಾರೆ, ಅವಮಾನ ಪಡಿಸ್ತಾರೆ, ಇಲ್ಲಾಂದ್ರೆ ಯಾರೋ ಜನರ ಮುಂದೆ ಅಂದ್ರೆ ಅಧಿಕಾರಿಗಳ ಮುಂದೆ ನಿಮ್ಮನ್ನ ಎಳ್ಕೊಂಡು ಹೋಗ್ತಾರೆ, ನಿಲ್ಲಿಸ್ತಾರೆ. ಹೀಗೆ ನಡೆದಾಗ ನೀವು ಭಯ ಪಡಕ್ ಹೋಗ್ಬೇಡಿ, ನೀವು ಎಚ್ಚರಿಕೆಯಿಂದಿರಿ. ಯಾಕೆಂದ್ರೆ ಅವ್ರಿಗೂ ಅನ್ಯ ಜನಾಂಗದವರಿಗೂ ಸಾಕ್ಷಿಗಳಾಗಿರ್ಬೇಕು ನೀವು. ಇವಾಗಲೂ ಕೂಡ ಏನ್ರಿ, ಕ್ರೈಸ್ತರ ಮೇಲೆ ಅಂದ್ರೆ ಯೇಸು ಕ್ರಿಸ್ತರನ್ನ ನಂಬಿಕೊಂಡು ಒಂದು ವೇಳೆ ನೀವು ಜೀವಿಸಿದ್ರೆ, ನೀವು ಮತಾಂತರವಾದ್ರೆ ನಿಮ್ಗೆ ಮೀಸಲಾತಿ ರದ್ದು ಎನ್ನುವಂಥದ್ದು ಇದೊಂದು ಕಾನೂನು. ಆಮೇಲೆ ಯಾವ ರಕ್ಷಣೆ ಇರಲ್ಲ ಕಾನೂನು ಮೂಲಕ ಅಂತ ಮತ್ತೊಂದು ವಿಷಯಗಳು, ವಿಚಿತ್ರವಾದಂತ ಒಂದು ಕೇಳ್ತಾ ಇರ್ತೀವಿ. ಈ ಕಾನೂನುಗಳ ಮೂಲಕ ಕೆಲವರು ಮತ ಛಾಂದಸವಾದಿಗಳು ಯಾವ ರೀತಿ ತಯಾರಾಗ್ತಾರೆ ಅಂದ್ರೆ,
ಪ್ರಿಯರಾದ ದೇವ್ರ ಮಕ್ಕಳಿರ, ಚಿಕ್ಕ ವಿಷಯ ಕರಪತ್ರಿಕೆಗಳನ್ನು ಕೊಟ್ಟರು ಕೂಡ ಇವನು ಮತಾಂತರ ಮಾಡೋದಕ್ಕೆ ಬಂದಿದ್ದಾನೆ, ಒತ್ತಾಯ ಮಾಡಿದ್ದಾನೆ. ಒತ್ತಾಯ ಅನ್ನೋ ಪದಕ್ಕೆನೆ ಅರ್ಥ ತಿಳಿಯದ ಜನಪ್ರಿಯರೇ, ಹೇಗಾದ್ರೂ ಮಾಡಿ ಹಿಡಿಬೇಕು, ಸಿಗಾಕ್ಸ್ಬೇಕು ಎಂಬ ಒಂದು ಕುತಂತ್ರ. ನಿಜವಾಗ್ಲೂ ಮನುಷ್ಯತ್ವ ಇದೆಯಾ, ಮಾನವತ್ವ ಇದೆಯಾ ಅಂತ ನೋಡುವಾಗ ಏನ್ರಿ ಸತ್ತೋಗಿದೆ. ಅಮಾಯಕರು ಅಂದ್ರೆ ಭಕ್ತರು ಪ್ರಾರ್ಥನೆಯಲ್ಲಿ ಇರ್ತಾರೆ, ಧ್ಯಾನದಲ್ಲಿ ಇರ್ತಾರೆ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಜೀವಿಸ್ತಾರೆ. ಪ್ರೇರೆ ಸುಮ್ನೆ ಏನೋ ಒಂದು ಕಿರಿಕಿರಿ ಮಾಡ್ತಾ ಇರ್ತಾರೆ. ಆದ್ರೆ ಇಂಥದ್ದು ನಡೆಯುವಾಗ ನೀವ್ ಯಾವುದೇ ಕಾರಣಕ್ಕೂ ಭಯ ಪಡ್ಬೇಡಿ, ಭಯ ಬೇಡ. ಯಾಕೆಂದ್ರೆ ಯೇಸು ಕ್ರಿಸ್ತಕ್ಕೆ ನೀವು ಸಾಕ್ಷಿಗಳಾಗಿ ನಿಲ್ಲಬೇಕು. ಎಲ್ಲೆಲ್ಲಿ? ಅನ್ಯರ ಮಧ್ಯದಲ್ಲಿ, ಅಧಿಪತಿಗಳ ಮಧ್ಯದಲ್ಲಿ ನೀವು ಸಾಕ್ಷಿಗಳಾಗಿ ನಿಲ್ಲಬೇಕು. ಸಾಕ್ಷಿಗಳಾಗಿ ನಿಲ್ಲಬೇಕಾದ್ರೆ ನಿಂದನೆಗಳು ಬರುತ್ತೆ, ಅವಮಾನಗಳು ಬರುತ್ತೆ. ಆ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಚಿಂತೆ ಮಾಡಕ್ ಹೋಗ್ಬೇಡಿ. ನೀವು ನನ್ನ ಧ್ಯಾನದಲ್ಲಿರಿ, ನನ್ನ ಒಂದು ಸಹವಾಸದಲ್ಲಿರಿ, ಯಥಾರ್ಥವಾಗಿರಿ. ಅಲ್ಲಿ ಏನು ಉತ್ತರ ಕೊಡಬೇಕು, ನಾನ್ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವ್ರ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿರ್ರಿ. ಇವ್ರ ವಿಷಯದಲ್ಲಿ ಎಚ್ಚರಿಕೆ, ಜನಗಳ ವಿಷಯದಲ್ಲಿ ಎಚ್ಚರಿಕೆ ಅಂದ್ರೆ ನೀವು ಮಾತನಾಡುವಾಗ ನೋಡಿಕೊಳ್ಳಿ, ನಿಮ್ಮ ಪ್ರವರ್ತನೆ, ನಿಮ್ಮ ಭಕ್ತಿ ನ್ಯಾಯದಿಂದ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಮತ್ತೊಂದು ವಿಷಯವನ್ನ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರೇಯರೆ. 7:15. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ, ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಸಾಕು. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ, ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಅವರ ಫಲದಿಂದ ಅವರನ್ನ ತಿಳ್ಕೊಳ್ಳಿ. ಅಂದ್ರೆ ಸುಳ್ಳು ಪ್ರವಾದಿಗಳು, ಈಗಿನ ಕಾಲದಲ್ಲಿ ಸುಳ್ಳು ಪ್ರವಾದಿಗಳು ಏನ್ರಿ ತುಂಬಾ ಜನ ಇದ್ದಾರೆ. ಅಂದ್ರೆ ಯಾರಾದರೂ ಪ್ರವಾದಿಗಳು, ನಾವು ಪ್ರವಾದಿಗಳು ಅಂದಾಗ ಇವರು ಸುಳ್ಳು ಪ್ರವಾದಿಗಳಂತೇಳಿ ಒಂದೇ ಮಾತಿನಲ್ಲಿ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಈಗಿನ ಕಾಲದಲ್ಲಿ ಪ್ರವಾದಿಗಳು ಯಾರಿಲ್ಲ. ಒಂದು ಕಾಲದಲ್ಲಿ ಸತ್ಯವೇದ ಗ್ರಂಥ ಇರ್ಲಿಲ್ಲ, ಹೌದಲ್ವಾ? ಇವಾಗ ಮೋಶೆ ಪ್ರವಾದಿ. ಮೋಶೆ ಇದ್ದಂತ ಕಾಲದಲ್ಲಿ ಧರ್ಮಶಾಸ್ತ್ರ ಇತ್ತ? ಗ್ರಂಥ ಇತ್ತ? ಇಲ್ಲ, ಗ್ರಂಥಗಳು ಇರ್ಲಿಲ್ಲ. ಆದ್ದರಿಂದ ಮೋಶೆಯನ್ನ ಆರಿಸಿಕೊಂಡು ಅವ್ರ ಮೂಲಕ ಅನೇಕ ಅದ್ಭುತ ಕ್ರಿಯೆಗಳು, ಅನೇಕ ಮಹತ್ ಕಾರ್ಯಕ್ರಮಗಳನ್ನು ಮಾಡಿದರು. ಎರಡನೇದಾಗಿ ಅವ್ರ ಮೂಲಕ ಇಸ್ರಾಯೇಲ್ಯರ ಮಧ್ಯದಲ್ಲಿ ಬೋಧನೆ ಏನೇನ್ ಹೇಳ್ಬೇಕು ಹೇಳ್ತಾರೆ ಪ್ರಿಯರೇ, ಹೌದಲ್ವಾ? ಪ್ರವಾದಿಗಳಂದಾಗ ದೇವರು ಕೆಲವು ವಚನಗಳನ್ನು ಕೊಟ್ಟು ಕಳಿಸ್ತಾರೆ. ಅಂದ್ರೆ ಎಚ್ಚರಿಕೆ ವಾಗ್ದಾನಗಳಾಗಿರ್ಬೋದು, ಇಲ್ಲ ಎಚ್ಚರಿಕೆ ಮಾತುಗಳಾಗಿರ್ಬೋದು, ಅವರ ಮಧ್ಯದಲ್ಲಿ ತಿಳಿಸುವಂಥದ್ದು. ಆಮೇಲೆ ಕೆಲವು ದಿನಗಳಾದ್ಮೇಲೆ ಗ್ರಂಥವನ್ನ ಬರೆಸುವಂಥದ್ದು. ಎಷ್ಟು ಮಂದಿ ಪ್ರವಾದಿಗಳಿದ್ದಾರೋ ಎಲ್ಲಾ ಪ್ರವಾದಿಗಳನ್ನ ಪರಿಶೋಧನೆ ಮಾಡಿ ಇಸ್ರಾಯೇಲರ ಮಧ್ಯದಲ್ಲಿ ಸುವಾರ್ತೆ ಹೇಳುವಾಗ ಈ ಪ್ರವಾದಿಗಳು ಬಂದು ಪ್ರಿಯರಾದ ದೇವ್ರ ಮಕ್ಕಳಿರ ವಾಕ್ಯಗಳನ್ನ ಸಾರ್ತಾರೆ. ವಾಕ್ಯಗಳನ್ನ ಸಾರ್ಬೇಕಾದ್ರೆ ಅವರ ಕಾಲದಲ್ಲಿ ಗ್ರಂಥಗಳಿರ್ಲಿಲ್ಲ. ಇವಾಗ ಯೆಶಾಯನಿದ್ದಂತ ಕಾಲದಲ್ಲಿ ಯೆಶಾಯ ಗ್ರಂಥ ಇದೆಯಾ? ಯೆಶಾಯನು ತನ್ನ ಜೀವಿತವನ್ನು ಪ್ರಾರಂಭ ಮಾಡ್ತಾರೆ, ಸುವಾರ್ತೆ ಮಾಡ್ತಾರೆ, ಕೊನೆಯದಾಗಿ ಗ್ರಂಥವನ್ನ ಬರೆದು ಹೊರಟೋಗ್ತಾರೆ. ಅದೇ ಪ್ರಕಾರ ಯೆರೆಮೀಯ ಪ್ರವಾದಿ, ಅದೇ ಪ್ರಕಾರ ದಾನಿಯೇಲ್ ಪ್ರವಾದಿ. ಎಷ್ಟು ಮಂದಿ ಪ್ರವಾದಿಗಳಿದ್ದಾರೋ ಅವರ ಕಾಲದಲ್ಲಿ ನೋಡುವಾಗ ದೇವರು ಏನ್ ಹೇಳಿದ್ದಾರೋ ಮುಂಚಿತವಾಗಿ ತಿಳಿಸ್ತಾರೆ. ಆಮೇಲೆ ಗ್ರಂಥವನ್ನ ಬರೆದು ಏನ್ರಿ ಪುಸ್ತಕವನ್ನು ಬರೆದು ಗ್ರಂಥದ ಸುರುಳಿಯಲ್ಲಿ ಬರೆದು ತಮ್ಮ ಜೀವಿತ ಮುಗಿಸ್ಕೊಂಡು ಹೊರಟೋಗುವಂಥದ್ದು ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಏನ್ರಿ ಸುವಾರ್ತೆ ಪ್ರಾರಂಭವಾಗುತ್ತೆ.
ದೇವರು ಏನೇನ್ ಹೇಳ್ಬೇಕು ಎಲ್ಲ ಭಕ್ತರ ಮೂಲಕ ತಿಳಿಸಿ ಬರೆಸಿ ಇದನ್ನ ಸಂಪೂರ್ಣ ಮಾಡ್ತಾರೆ. ಸತ್ಯವೇದ ಗ್ರಂಥ ಸಂಪೂರ್ಣವಾಗಿದೆ. ಸಂಪೂರ್ಣ ಸಂಪೂರ್ಣವಾದ್ಮೇಲೆ ಮತ್ತೆ ಏನಾದ್ರೂ ವಿಷಯವನ್ನು ಹೇಳೋದಿದ್ಯಾ? ಇದರಲ್ಲಿ ಇದೆ. ಸತ್ಯವೇದ ಗ್ರಂಥದಲ್ಲಿ ಏನೇನ್ ತಿಳಿಸ್ಬೇಕು ಎಲ್ಲ ಇದರಲ್ಲಿ ಬರೆಸಿದ್ದಾರೆ. ಪ್ರವಾದಿ ಬರಬೇಕಾದ್ರೆ ಏನಾದ್ರೂ ಹೊಸ ವಿಷಯ ಏನಾದ್ರೂ ಹೇಳೋದಕ್ಕಿದೆಯಾ ಈ ಕಾಲದಲ್ಲಿ? ಎಲ್ಲ ಇದರಲ್ಲಿ ಇದೆ. ಇದರಲ್ಲಿ ಇಲ್ಲದ್ದು ಏನಾದ್ರೂ ಇದ್ರೆ ತಿಳಿಸೋದಕ್ಕೆ ಬರ್ತಾರೆ. ಇದರಲ್ಲಿ ಎಲ್ಲ ಸಂಪೂರ್ಣ ಇದೆಯಲ್ಲ, ಸಂಪೂರ್ಣವಾಗಿ ಬರೆಸಿದ್ದಾರೆ. ಸಂಪೂರ್ಣ ಏನೇನ್ ಹೇಳ್ಬೇಕು ಎಲ್ಲವನ್ನು ಹೇಳಿದ್ದಾರೆ. ದೇವರ ಜ್ಞಾನ ಇದೆ, ಸಂಪೂರ್ಣವಾದಂತ ದೇವರ ಜ್ಞಾನ. ಮತ್ತೆ ಇನ್ನೊಂದು ಹೊಸ ಮಾತು ಹೇಳುವಂಥದ್ದು ಏನು ಉಳ್ಕೊಂಡಿಲ್ಲ. ಎಲ್ಲ ಇದರಲ್ಲಿ ಇದೆ ಸತ್ಯವೇದ ಗ್ರಂಥದಲ್ಲಿ. ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ಬದುಕಬೇಕು. ಈಗಿನ ಕಾಲದಲ್ಲಿ ಯಾರಾದರೂ ಪ್ರವಾದಿಗಳಂತ ಬಂದಿದ್ದಾರೆ ಅಂದ್ರೆ ಸುಳ್ಳು ಪ್ರವಾದಿಗಳು. 1ನೇ ಶತಮಾನದಲ್ಲಿ ಬಹಳ ಮಂದಿ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು ಇದ್ದಾರೆ. ಹೇಗಿರ್ತಾರಪ್ಪ ಅಂತ ನೋಡುವಾಗ ಕುರಿ ವೇಷ ಹಾಕಿಕೊಂಡು, ಕುರಿಗಳ ವೇಷ ಅಂದ್ರೆ ಕುರಿಗಳು ಹೇಗಿರ್ತವೆ? ಸಾಧು ಜೀವಿಗಳು. ಕುರಿಗಳು ಸಾಧು ಜೀವಿಗಳು. ಅದೇ ಪ್ರಕಾರ ಸೇವಕರು ಕೂಡ ಬಹಳ ಸಾಧುಗಳಾಗೇ ಇರ್ತಾರೆ. ಹೊರಗಡೆ ನೋಡುವಾಗ ಹೊರನೋಟದಲ್ಲಿ ಸಾಧು ಜೀವಿಗಳು, ಕುರಿವೇಷ. ಆಮೇಲೆ ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಕುತಂತ್ರ ಮಾಡಬೇಕು, ಆಮೇಲೆ ಎಲ್ಲೆಲ್ಲಿ ಚಾಡಿಗಳು ಹೇಳ್ಬೇಕು, ಯಾರನ್ನ ಒಳಪಡಿಸ್ಕೊಳ್ಬೇಕು, ಯಾರ್ಯಾರನ್ನ ಒಳಪಡಿಸ್ಕೊಳ್ಬೇಕು, ಎಂತೆಂಥವರನ್ನು ಒಳಪಡಿಸ್ಕೊಳ್ಬೇಕು, ದಾರಿ ತಪ್ಪಿಸ್ಬೇಕು. ಒಟ್ಟಲ್ಲಿ ಹೊಟ್ಟೆ ಬಾಕ್ರಿ ಇವರು. ದೇವರ ಸೇವೆಗೋಸ್ಕರ ನಿಂತವರಲ್ಲ. ದೇವರ ಸೇವೆಗೋಸ್ಕರ, ದೇವರ ಸುವಾರ್ತೆ ಅಭಿವೃದ್ಧಿ ಮಾಡೋದಕ್ಕಲ್ಲ. ಹೊಟ್ಟೆ ಬಾಕರು ಅಂದ್ರೆ ತಮ್ಮ ಹೊಟ್ಟೆಗೋಸ್ಕರ, ತಮ್ಮ ಶರೀರ ಕೋರಿಕೆಗಳಿಗೋಸ್ಕರ, ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡ್ಕೊಳ್ತಾ ಇರ್ತಾರೆ. ಹೊರಗಡೆ ಕಾಣೋದಿಕ್ಕೆ. ಹೊರಗಡೆ ಹೆಂಗ್ ಕಾಣ್ತಾರೆ ಅವರು? ಹೇಗೆ ಕಾಣ್ತಾರೆ? ಕುರಿವೇಷ ಹಾಕಿಕೊಂಡು, ಅಂದ್ರೆ ಭಕ್ತರ ವೇಷ. ಅದಕ್ಕೆ ಇಂಥವರ ವಿಷಯದಲ್ಲಿ ನೀವು ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳ್ತಾರೆ. ಎಚ್ಚರಿಕೆ. ಯಾರನ್ನು ನಂಬುವಂತ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ನಮ್ಮನ್ನು ಕೂಡ ನಂಬುವಂತ ಅವಶ್ಯಕತೆ ಇಲ್ಲ. ನೀವು ರಕ್ಷಣೆ ಹೊಂದಬೇಕಾದ್ರೆ ಯಾರನ್ನ ನಂಬಬೇಕು? ನೀವು ಯೇಸು ಕ್ರಿಸ್ತರನ್ನ ನಂಬಬೇಕು. ಯೇಸು ಕ್ರಿಸ್ತರ ವಾಕ್ಯಕ್ಕೆ ಒಳಪಟ್ಟು ಜೀವಿಸ್ಬೇಕು. ನಮ್ಮನ್ನ ಏನ್ ಮಾಡಬೇಕು? ಪ್ರೀತಿಸ್ಬೇಕು. ಸೇವಕರನ್ನ ಪ್ರೀತಿಸ್ಬೇಕು. ಪ್ರೀತಿಸುವಂಥದ್ದು, ನಂಬುವಂಥದ್ದು ಎರಡು ವ್ಯತ್ಯಾಸ ಇರುತ್ತೆ. ಪ್ರೀತಿಸ್ಬೇಕು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ ಅರ್ಥ ಏನು? ನಂಬಬೇಕು ಅಂದ್ರೆ ಇದಕ್ಕೆ ಅರ್ಥ ಏನು ಏನ್ರಿ? ದೇವರನ್ನೇ ಪಕ್ಕಕ್ಕೆ ಇಟ್ಟು ಯಾರನ್ನ ನಂಬಿಕೊಂಡು ಕೂತ್ಕೊಳ್ತಾರೆ ಅಂತ ನೋಡುವಾಗ ಸೇವಕರನ್ನ ನಂಬಿಕೊಂಡು ಕುಳಿತುಕೊಳ್ತಾರೆ. ಸೇವಕರನ್ನು ಪ್ರೀತಿಸ್ರಿ. ಒಳ್ಳೆ ಸೇವಕರಿದ್ದಾಗ ಪ್ರೀತಿಸ್ರಿ ಅಷ್ಟೇ. ಪ್ರೀತಿಸಿರಂತಂದ್ರೆ ಅರ್ಥ ಏನು? ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ. ಪ್ರೀತಿಸಿರಿ ಅಂದ್ರೆ ಮತ್ತೆ ಲೋಕದ ರೀತಿಯಲ್ಲಿ ಹೋಗ್ಬಿಟ್ರಿ, ಸತ್ತೋಗ್ತೀರಿ, ನರಕಕ್ಕೆ ಹೋಗ್ಬಿಡ್ತೀರಿ ಅಷ್ಟೇ. ಒಂದೇ ಮಾತಲ್ಲಿ ಬೆಂಕಿ ಕೊಂಡಕ್ಕೆ ಹೋಗ್ತೀರಿ. ಜಾಗ್ರತೆ. ವಾಕ್ಯದ ಪ್ರಕಾರ ಪ್ರೀತಿಸ್ಬೇಕು. ಪ್ರೀತಿಸೋದಂದ್ರೆ ಏನ್ರಿ? ದೇವರ ವಾಕ್ಯಕ್ಕೆ ಒಳಪಡಬೇಕು. ಆಮೇಲೆ ಒಳ್ಳೆ ಸೇವಕರಿದ್ದಾಗ ಏನ್ರಿ, ನಿಮ್ ಕೈಲಿ ಆದ್ರೆ ಕಾಣಿಕೆ ಸಹಾಯ ಆಗಿರ್ಬೋದು, ಇಲ್ಲ ಊಟದ ಸಹಾಯ ಆಗಿರ್ಬೋದು. ಯಾಕಂದ್ರೆ ಸುವಾರ್ತೆ ಅಭಿವೃದ್ಧಿ ಆಗ್ಬೇಕಂದ್ರೆ, ದೇವರ ರಾಜ್ಯ ಸುವಾರ್ತೆ ಅಭಿವೃದ್ಧಿ ಆಗ್ಬೇಕಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಕೈಗಳನ್ನು ಜೋಡಿಸ್ಬೇಕು, ಪ್ರಾರ್ಥಿಸ್ಬೇಕು, ಸುವಾರ್ತೆಗೋಸ್ಕರ ಸಿದ್ಧರಾಗ್ಬೇಕು. ಈ ಲೋಕದಲ್ಲಿ ಗಳಿಸುವಂಥದ್ದು ಏನಿಲ್ಲ, ಗಳಿಸಿ ಕೂಡಿಟ್ಕೊಳ್ಳುವಂಥದ್ದು ಏನಿಲ್ಲ. ಯಾಕಂದ್ರೆ ಲೋಕದಲ್ಲಿ ಒದ್ದಾಡ್ತಾರೆ, ಪೀಕಿ ಒದ್ದಾಡ್ತಾ ಇದ್ದಾರೆ. ಅದು ಮನೆ ಬೇಕು, ಜಾಗ ಬೇಕು, ಅದು ಬೇಕು, ಇದು ಬೇಕು, ಅಬ್ಬಬ್ಬ ಎಷ್ಟು ಒದ್ದಾಡ್ತಾ ಇದಾರಪ್ಪ ಅಂತ ನೋಡುವಾಗ ಜಗಳನೇ, ಯುದ್ಧಗಳೇ, ಜಗಳ ಇದೆ, ಗಲಾಟೆಗಳಿದೆ. ಮಾಮೂಲಿ ಗಲಾಟೆ ನಡೀತಾ ಇಲ್ಲ ಇವಾಗ ಏನ್ರಿ? ಎಲ್ಲಿ ನೋಡಿದ್ರು ಕೂಡ ಇಲ್ಲೊಂದು 20 ಜನ ಏನ್ರಿ ಸೇರಿಕೊಂಡು ಇಲ್ಲೊಂದು ಹೋರಾಟ, ಅಲ್ಲೊಂದು ಹೋರಾಟ, ಮತ್ತೊಂದು ಕಡೆ ಹೋರಾಟ, ಎಲ್ಲಿ ಆ ಕಡೆ ಈ ಕಡೆ ತಿರುಗಾಡೆ. ಕೊನೆಯದಾಗಿ ಕ್ರೈಸ್ತರ ಮೇಲೇನೆ ಬರ್ತಾ ಇರ್ತಾರೆ. ನಮ್ಮ ಬೋಧಕರು ನೋಡುವಾಗ ಇವ್ರ ಪಾಡು ಇವ್ರದ್ದು.
ಈ ಕೆಲವರು ಸೇವಕರು ಇರ್ತಾರೆ ಪ್ರಿಯರೇ, ಅವ್ರು ಏನ್ ಮಾಡ್ತಾರೋ, ಎಲ್ಲಿಗೆ ಹೋಗ್ತಾರೋ, ಯಾಕೆ ಹೋಗ್ತಾರೋ, ಏನ್ ಕೆಲಸ ಇದೆಯೋ ಒಂದು ಅರ್ಥ ಆಗಲ್ಲ. ವಾಕ್ಯಕ್ಕೆ ವಿರುದ್ಧವಾದಂತ ಬೋಧನೆ ಇರುತ್ತೆ, ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯಕ್ರಮಗಳಿರುತ್ತೆ. ಸಭೆ ಕಾಪಾಡಲ್ಪಡುತ್ತಾ ಏನಾಗುತ್ತೆ ಏನು ವಿಚಾರ ಮಾಡಲ್ಲ, ಚಿಂತೆನೆ ಇಲ್ಲ, ಸಭೆ ಬಗ್ಗೆ ಚಿಂತೆನೆ ಇಲ್ಲ, ತಮ್ಮ ಆತ್ಮದ ಬಗ್ಗೆ ಚಿಂತೆ ಇಲ್ಲ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನೀವು ದೇವರಿಗೆ ಒಳಪಡಬೇಕು. ಯೇಸು ಕ್ರಿಸ್ತರ ನಂಬಿ ಏನ್ರಿ ಭಕ್ತರ ವಿಷಯದಲ್ಲಿ, ಅಂದ್ರೆ ಬೋಧಕರ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರ್ಬೇಕು. ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರ್ಬೇಕು, ಬೋಧನೆ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ಬೇಕು. ವಾಕ್ಯದ ಪ್ರಕಾರ ಇವರು ಬೋಧನೆ ಹೇಳ್ತಾ ಇದ್ದಾರಾ ಇಲ್ವಾ, ಮೊದಲನೇದಾಗಿ. ಎರಡನೇದಾಗಿ ಇವರು ಯಥಾರ್ಥವಾಗಿದ್ದಾರಾ ಇಲ್ವಾ. ಆಮೇಲೆ ನಾವೇನ್ ಮಾಡ್ಬೇಕು, ವಾಕ್ಯಕ್ಕೆ ಒಳಪಡಬೇಕು, ಎಲ್ಲರನ್ನ ಪ್ರೀತಿಸ್ಬೇಕು ಅಂದಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸ್ಬೇಕು ಅಂತ ಹೇಳ್ತಾರೆ. ಪ್ರೀತಿ ಬಿಟ್ಟು ಬೇರೆ ಏನು ಕಾಣಬಾರ್ದು. ಪ್ರೀತಿ ಬಿಟ್ಟು ಬೇರೆ ಏನು ಕಾಣಬಾರ್ದು. ಓಕೆ. ಎರಡನೇದಾಗಿ ನಮ್ಮ ಮಾತುಗಳು ಎಷ್ಟಿರ್ಬೇಕು, ಮಾತುಗಳು ಸ್ವಲ್ಪ ಇರಬೇಕು. ಎಷ್ಟು ಮಾತಾಡ್ಬೇಕು ಅಷ್ಟೇ. ವ್ಯರ್ಥವಾದ ಮಾತು, ನಾವು ಸಭೆಯಾಗಿ ಸೇರ್ತೀವಲ್ವಾ, ಸಭೆಯಾಗಿ ಸೇರಿದ ಮೇಲೆ ವ್ಯರ್ಥವಾದಂತ ಮಾತುಗಳು ಯಾರು ಮಾತಾಡಬಾರದು. ಲೋಕಕ್ಕೆ ಸಂಬಂಧಪಟ್ಟ ಮಾತುಗಳು, ಕುಟುಂಬಕ್ಕೆ ಸಂಬಂಧಪಟ್ಟ ಏನ್ರಿ ಲೋಕದ ರೀತಿಯಲ್ಲಿ ಇರ್ಲೇಬಾರದು. ಯಾರಾದ್ರೂ ಅನಾರೋಗ್ಯದಲ್ಲಿದ್ದಾರಾ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಯಾರಾದ್ರೂ ಕಷ್ಟದಲ್ಲಿದ್ದಾರಾ, ಯಾರಾದ್ರೂ ಏನ್ರಿ ಬಾಧೆಯಲ್ಲಿದ್ದಾರಾ, ಅನಾರೋಗ್ಯದಲ್ಲಿದ್ದಾರಾ, ಪ್ರಾರ್ಥನೆ ಮಾಡೋಣ, ವಾಕ್ಯದಲ್ಲಿ ಬಲಪಡಿಸೋಣ. ಅದನ್ನ ಬಿಟ್ಟು ಲೋಕದ ವಿಚಾರ, ಲೋಕದ ಒಂದು ಸಂಬಂಧಪಟ್ಟಂತ ಮಾತುಗಳು ಇರ್ಲೇಬಾರದು ಪ್ರಿಯರೇ, ಮೋಸ ಹೋಗ್ತೀವಿ. ಆದ್ದರಿಂದ ಎಚ್ಚರಿಕೆ, ಜಾಗೃತಿ ಪಡಿ. ಬೋಧಕರ ವಿಷಯದಲ್ಲಿ ಎಚ್ಚರಿಕೆ, ಬೋಧಕರ ವಿಷಯದಲ್ಲಿ, ಬೋಧನೆಯ ವಿಷಯದಲ್ಲಿ. ವಾಕ್ಯದ ಪ್ರಕಾರ ಬೋಧನೆ ಇದೆಯಾ, ಇವರು ವಾಕ್ಯದ ಪ್ರಕಾರ ಬೋಧನೆ ಹೇಳ್ತಾ ಇದ್ದಾರಾ? ದೇವ್ರ ಸ್ತೋತ್ರವಾಗ್ಲಿ. ಹಾಗೆ ನಮ್ಮ ಆತ್ಮಗಳನ್ನ ನಾವು ಕಾಪಾಡಿಕೊಳ್ಬೇಕು. ಎಲ್ಲರಿಗೂ ಜವಾಬ್ದಾರಿ ಇದೆಯಾ? ಎಲ್ಲರಿಗೂ ಜವಾಬ್ದಾರಿ ಇದೆ. ನಿಮ್ಮ ಆತ್ಮಗಳನ್ನ ನೀವು ಕಾಪಾಡಿಕೊಳ್ಬೇಕು, ನಿಮ್ಮ ಕುಟುಂಬದ ಆತ್ಮಗಳನ್ನ ನೀವು ಕಾಪಾಡಿಕೊಳ್ಬೇಕು. ಆಮೇಲೆ ಸಭೆಯಲ್ಲಿದ್ದವರನ್ನ ಕಾಪಾಡಿಕೊಳ್ಬೇಕಂತಂದ್ರೆ ನೀನು ಯಥಾರ್ಥವಾಗಿ ಬದುಕುವಂಥದ್ದು. ಯಥಾರ್ಥವಾಗಿ ಬದುಕಲ್ಲ, ಎಲ್ಲ ದೇವರನ್ನ ನೋಡ್ಕೊಳ್ತಾರೆ ಅನ್ನೋದು. ತುಂಬಾ ಜನ ಏನಪ್ಪಾ ಅಂದ್ರೆ ಎಲ್ಲ ದೇವರನ್ನ ನೋಡ್ಕೊಳ್ತಾರೆ ಅಂತಾರೆ. ಎಲ್ಲ ದೇವರನ್ನ ನೋಡ್ಕೊಳ್ತಾರೆ ಅಂದ್ರೆ ನಾವು ಹೇಗಿದ್ರು ಪರವಾಗಿಲ್ಲ ದೇವ್ರ ನೋಡ್ಕೊಳ್ತಾರೆ, ಹೇಗಿದ್ರು ಪರವಾಗಿಲ್ಲ ದೇವರ ನೋಡ್ಕೊಳ್ತಾರೆ ಅಂದ್ರೆ ದೇವ್ರು ಹೇಳ್ತಾರೆ. ವಾಕ್ಯದ ಪ್ರಕಾರ ನಡೆಯದೆ ಹೋದರೆ, ನಿನ್ನ ಭಕ್ತಿಯನ್ನ ನೀನು ಕಾಪಾಡಿಕೊಳ್ಳದೆ ಹೋದ್ರೆ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲದೆ ಹೋದ್ರೆ, ಸೈತಾನನು ಬಂದು ನಿನ್ನನ್ನ ಒಳಪಡಿಸ್ಕೊಳ್ತಾನೆ. ಆಮೇಲೆ ಬೆಂಕಿ ಕೊಂಡಕ್ಕೆ ಹೋಗ್ಬೇಕಾಗತ್ತೆ. ಜಾಗ್ರತೆ ಮಗನೇ, ಎಚ್ಚರಿಕೆ ಮಗಳೇ, ದೇವ್ರು ಹೇಳ್ತಾರೆ. ಕೆಲವರು ಬೋಧಕರು ವಿಚಿತ್ರವಾದಂತ ಬೋಧಕರು ಪ್ರೇರೆ. ಮೊನ್ನೆ ಒಬ್ಬನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಫೇಸ್ಬುಕ್ ಅಲ್ಲೇ ನೋಡಿದೆ. ಎಲ್ಲ ನೋಡುವಂತ ಸಮಯದಲ್ಲಿ ಅವನು ಬ್ಲೇಸರ್ ಬಿಚ್ಚುತ್ತಾ ಇದ್ದಾನೆ, ಹಿಂಗೆ ತೆಗೆದಾಕ್ತಾ ಇದ್ದಾನೆ. ತೆಗೆದಾಕಿ ಇವನೊಬ್ಬ ಬೆನ್ನಿಹಿನ್ನು ಮರಿ ಅನ್ಸುತ್ತಿದ್ದು. ಯಾವ್ದ್ ಮರಿ? ಬೆನ್ನಿಹಿನ್ನಿದ್ದಾನಲ್ಲ, ದೊಡ್ಡ ಇಂಟರ್ನ್ಯಾಷನಲ್ ಬೋದು, ಫಟ್ ಅಂತ ಹಿಂಗ ಅಂದ್ಬಿಟ್ರೆ ಎಲ್ಲ ಬಿದ್ದೋಗ್ತಾ ಇರ್ತಾರೆ. ಇವೆಲ್ಲ ಏನ್ ಕುರಿಗಳಿವೆಲ್ಲ? ಇಂಥರ ಮೂಲಕ ಯೇಸು ಕ್ರಿಸ್ತರ ನಾಮ ಅವಮಾನ ಪಡ್ತಾ ಇದೆ. ದೇವರ ನಾಮ ಅವಮಾನ ಪಡ್ತಾ ಇದೆ, ಅವಮಾನವಾಗ್ತಾ ಇದೆ ಅನ್ಯ ಜನಗಳ ಮಧ್ಯದಲ್ಲಿ. ಏನು ಮರಿಗಳು, ಏನು ಕುನ್ನಿಗಳು ಅಂದ್ರೆ ದೆವ್ವದ ಕುನ್ನಿಗಳು ಇವೆಲ್ಲ ಕೂಡ, ಸೈತಾನನ ಕುನ್ನಿಗಳು. ಇವನೊಬ್ಬನ್ ಬಂದ, ಇನ್ನೊಬ್ಬನ್ ಬರ್ತಾನೆ. ದೇವ್ರ ವಾಕ್ಯನೇ ಗೊತ್ತಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಗೆ ಗರ್ಭ ಬರುತ್ತೆ, ಹೊಟ್ಟೆಯಲ್ಲಿ ಗರ್ಭ ಬೆಳೆಯುತ್ತೆ ಅಂತಾನೆ ಇನ್ನೊಬ್ಬನು. ಏನ್ ವಾಕ್ಯ ಕಲ್ತಿದ್ದಾರೆ, ಏನ್ ಬೋಧನೆ ಇದೆಲ್ಲ? ಬೋಧಕರಂತೆ ಇವರು ಪ್ರವಾದಿಗಳಂತೆ. ಯಾವ ಪ್ರವಾದಿ? ಸುಳ್ಳು ಪ್ರವಾದಿಗಳು. ಈಗಿನ ಕಾಲದಲ್ಲಿ ಪ್ರಿಯರ ದೇವರ ಮಕ್ಕಳ ಪ್ರವಾದಿಗಳು ಯಾರಿಲ್ಲ. ದೇವರ ವಾಕ್ಯ ಸತ್ಯವೇದ ಗ್ರಂಥ ಇದೆ. ಸತ್ಯವೇದ ಗ್ರಂಥವನ್ನು ಚೆನ್ನಾಗಿ ಪರಿಶೋಧನೆ ಮಾಡಬೇಕು, ಹೇಳ್ಬೇಕು, ಇದ್ದದ್ದು ಇದ್ದಾಗ ಹೇಳ್ಬೇಕು. ಬ್ಲೇಜರ್ ತಗೊಂಡು ಹಿಂಗ ಅಂದಪ್ಪ ಅಂದ್ರೆ ಆಮೇಲೆ ನಿನ್ನನ್ನು ತಗೊಂಡೋಗಿ ಸೀದಾ ಬೆಂಕಿ ಕೊಂಡಲಾಗ್ತಾನೆ ದೇವ್ರು, ಇವನನ್ನ ಅವನಿಗೆ ಒಳಪಟ್ಟವರನ್ನ.
ಸಭೆಯಲ್ಲಿ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಹುಚ್ಚುಚ್ಚಾಗಿ ನಡ್ಕೊಂಡಾಗ ಸೀದಾ ತಗೊಂಡೋಗಿ ನರಕದಲ್ಲೇ, ಮತ್ತೇನಿಲ್ಲ, ಎರಡು ಮಾತಿಲ್ಲ. ಈ ಭೂಲೋಕದಲ್ಲಿ ಆರೋಗ್ಯ ಇದ್ದಾಗ, ಆಯುಷ್ಕಾಲ ಇದ್ದಾಗ ತಮ್ಮ ಬದುಕುಗಳನ್ನ ಸರಿಪಡಿಸ್ಕೊಳ್ಬೇಕು, ಜೀವಿತವನ್ನ ಸರಿಪಡಿಸ್ಕೊಳ್ಬೇಕು. ಮನೆಯಲ್ಲಿ ಭಕ್ತಿ, ಹೊರಗಡೆ ಭಕ್ತಿ, ಭಕ್ತಿ ಇರ್ಬೇಕು. ಭಕ್ತಿ, ನಟನೆ, ವೇಷಧಾರಣೆ ಇದ್ರೆ ನಾವು ಮೋಸ ಹೋಗ್ತೀವಿ. ಯುವಕರು, ಯುವತಿಯರು ಪ್ರತಿಯೊಬ್ಬರಿಗೂ ದೇವರು ಹೇಳುವಂತ ಮಾತು, ಮನುಷ್ಯರಿಗೆ ಹೇಳುವಂತ ಮಾತು, ಭಕ್ತರಿಗೆ ಹೇಳುವಂತ ಮಾತು, ನಾವು ಭಕ್ತಿಯಲ್ಲಿದ್ದಾಗ ಇನ್ನೊಬ್ಬರು ನಮ್ಮನ್ನ ನೋಡಿ ಬೆಳಿಬೇಕು, ಇನ್ನೊಬ್ರು ಆತ್ಮಿಕವಾಗಿ ಬೆಳಿಬೇಕು, ದೃಢವಾಗಿ ನಿಲ್ಲಬೇಕು. ನಮ್ಮಿಂದ ಸಭೆ, ನಮ್ಮಿಂದ ಮನೆಯಲ್ಲಿದ್ದಂತ ವಿಶ್ವಾಸಿಗಳು, ಮನೆಯಲ್ಲಿದ್ದಂತ ಮಕ್ಕಳು, ಇನ್ ಯಾರಿರ್ತಾರೆ, ಅವರು ಆತ್ಮಿಕವಾಗಿ ಬೆಳಿಬೇಕು. ಒಬ್ರು ನೋಡಿ ಒಬ್ರು ಬೆಳಿಬೇಕು, ದೂರ ಆಗ್ಬಾರ್ದು, ದೇವರಿಂದ ದೂರ ಆಗ್ಬಾರ್ದು, ಲೋಕದ ಪಾಪದಲ್ಲಿ ಬೀಳ್ಕೂಡುದು. ಜಾಗೃತಿಯಿಂದ ಇರ್ಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಮತ್ತೊಂದು ವಚನ ನೋಡಿ, ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು. ಅವನು ದಿನಕ್ಕೆ 7 ಸಾರಿ ನಿನಗೆ ತಪ್ಪು ಮಾಡಿ 7 ಸಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಹೇಳಿದನು. ಸಾಕು. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ನಿಮ್ಮ ವಿಷಯದಲ್ಲಿ ಅಂದ್ರೆ, ನಿಮ್ಮ ವಿಷಯದಲ್ಲಿ ಅಂದಾಗ ನಿಮ್ಮ ಭಕ್ತಿ ವಿಷಯದಲ್ಲಿ, ಜನಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ, ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಇವಾಗ ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಎರಡನೇದಾಗಿ, ಯಾರಾದ್ರೂ ನಿಮ್ಮ ವಿಷಯದಲ್ಲಿ ತಪ್ಪು ಮಾಡಿದ್ರೆ ನೀವು ಕ್ಷಮಿಸಿ. ಈ ಕಾಲದಲ್ಲಿ ಏನಾಗಿದಾರಪ್ಪ ಅಂತ ನೋಡುವಾಗ, ಹೇಗಿದ್ರು ಪರವಾಗಿಲ್ಲ, ದೇವರು ಕ್ಷಮಿಸು ಅಂತ ಹೇಳಿದ್ದಾನೆ ಅಂತೇಳಿ ತಮ್ಮನ್ನ ತಾವು ಮೋಸ ಮಾಡ್ಕೊಳ್ತಾ ಇರ್ತಾರೆ. ಮೋಸದು ಅಂದ್ರೆ ನಮ್ಮನ್ನ ನಾವು ಮೋಸ ಮಾಡ್ಕೊಳ್ತೀವಿ. ಅಂದ್ರೆ ದೇವರು ಕ್ಷಮಿಸು ಅಂತ ಹೇಳಿದ್ದಾನೆ, ಪರವಾಗಿಲ್ಲ, ನಾನು ಎಷ್ಟು ತಪ್ಪು ಮಾಡಿದ್ರು ಪರವಾಗಿಲ್ಲ, ದೇವ್ರು ಕ್ಷಮಿಸ್ತಾರೆ, ಅದೇ ಪ್ರಕಾರ ಸಭೆನೂ ಕೂಡ ನಮ್ಮನ್ನ ಕ್ಷಮಿಸ್ಬೇಕು ಅಂತೇಳಿ ತಪ್ಪಿನ ಮೇಲೆ ತಪ್ಪು, ಪಾಪಗಳ ಮೇಲೆ ಪಾಪ. ಲೋಕದಲ್ಲಿ ಏನ್ರಿ ಕ್ರೈಸ್ತರು ಹಾಗಿದ್ದಾರೆ ಪ್ರೇಯರ್, ಒಳ್ಳೆ ಕ್ರೈಸ್ತರು ಇದ್ದಾರೆ. ಒಳ್ಳೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಒಳ್ಳೆಯವ್ರ ಬಗ್ಗೆ ಅಲ್ಲ. ತಪ್ಪು ನಡೆದಾಗ, ತಪ್ಪುಗಳು ಪಾಪಗಳು ನಡೆದಾಗ ಅದನ್ನ ಸರಿಪಡಿಸ್ಕೊಳ್ಬೇಕಂತ ಹೇಳ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ, ನಿಮ್ಮ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿರಿ. ನಿಮ್ಮ ವಿಷಯದಲ್ಲಿ ಏನ್ ಎಚ್ಚರಿಕೆ? ನಿಮ್ಮ ವಿಷಯದಲ್ಲಿ ಎಚ್ಚರಿಕೆ ಏನು ಅಂದ್ರೆ, ಯಾರಾದ್ರೂ ನಮ್ಮ ವಿಷಯದಲ್ಲಿ ತಪ್ಪು ಮಾಡಿದಾಗ ನಾವು ಏನ್ ಮಾಡ್ಬೇಕು? ಕೋಪದಲ್ಲಿ ಇರೋದಲ್ಲ. ಇವ್ನು ನಮ್ಮ ಮೇಲೆ ತಪ್ಪು ಮಾಡಿದ್ದಾನೆ ಅಂತೇಳಿ ಅವ್ರ ಮೇಲೆ ಕೋಪ ತೋರಿಸೋದಲ್ಲ. ಕೋಪ ತೋರಿಸುವಂತದ್ದು ಅಲ್ವೇ ಅಲ್ಲ. ಮತ್ತೇನ್ ಮಾಡ್ಬೇಕು? ದೇವ್ರೆ, ಇವ್ರನ್ನ ಕ್ಷಮಿಸ್ಬಿಡಿ ದೇವ್ರೆ, ಕ್ಷಮಿಸ್ಬಿಡಿ ದೇವ್ರೆ, ಕಾಪಾಡಿ ದೇವ್ರೆ, ಕನಿಕರಿಸಿ ಅಂತೇಳಿ ಪ್ರೀತಿನೇ ಪರಿಚಯ ಮಾಡ್ಬೇಕು. ಪ್ರೀತಿಯಲ್ಲಿ ಕ್ಷಮೆ ಗುಣ ಇರುತ್ತೆ ರೀ. ಅದು ಯೇಸು ಕ್ರಿಸ್ತರಲ್ಲಿ ನೋಡ್ತೀವಿ. ಅದೇ ಪ್ರಕಾರ ಪ್ರತಿ ಕ್ರೈಸ್ತರಲ್ಲಿ ಕಾಣಬೇಕು ಅಂತ ಹೇಳ್ತಾರೆ. ನಿನ್ನ ವಿಷಯದಲ್ಲಿ ನೀನ್ ಎಚ್ಚರಿಕೆ, ನಿನ್ನ ನೆರೆಯವರ ವಿಷಯದಲ್ಲಿ ನೀನ್ ಎಚ್ಚರಿಕೆ, ಬೋಧಕರ ವಿಷಯದಲ್ಲಿ ನೀನ್ ಎಚ್ಚರಿಕೆ ಆಗಿರ್ಬೇಕು. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನವನ್ನು ಕೂಡ ಒಂದ್ಸಾರಿ ಓದಿ ಮಾಡ. 12:15. ಜನರಿಗೆ ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿದ ಒಂದು ಸಾಮ್ಯವನ್ನು ಹೇಳಿದನು. ಸಾಕು, ನೋಡಿದ್ರ? ಸಾಕು. ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿರ್ರಿ, ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ನಿಮ್ಮ ಲೋಭ, ನಿಮ್ಮಲ್ಲಿ ಏನಾದ್ರೂ ಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಗರ್ವ ಆಗಿರ್ಬೋದು, ಇಲ್ಲದ್ರೆ ಕೋರಿಕೆ ಆಗಿರ್ಬೋದು, ಈ ಲೋಕದಲ್ಲಿ ಏನೇನು ಕಾಣುತ್ತೆ ಇವೆಲ್ಲ ವಿಷಯದಲ್ಲಿ ನೀವು ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳ್ತಾರೆ. ನಿಮ್ಮ ವಿಷಯದಲ್ಲಿ ನೀವು ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಒಂದ್ಸಾರಿ ಆಲೋಚನೆ ಮಾಡಿ.
ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರೇ. 2ನೇ ಅಧ್ಯಾಯ 15ನೇ ವಚನದಿಂದ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಿಂದ ನಾನು ಓದ್ತೀನಿ, ಸಮಯ ಆಯ್ತು. ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕವನ್ನ ಪ್ರೀತಿಸಿ ಅಂದ್ರೆ ನಾನು ದೇವರಲ್ಲಿದ್ದೀನಿ, ದೇವರ ಸಹವಾಸದಲ್ಲಿದ್ದೀನಿ, ನಾನು ವಾಕ್ಯ ಹೇಳ್ತಾ ಇದ್ದೀನಿ, ನಾನು ಪ್ರಾರ್ಥನೆಯಲ್ಲಿ ಇದ್ದೀನಿ, ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ಪ್ರಾರ್ಥನೆ ಸಹವಾಸದಲ್ಲಿ ಇದ್ದೀನಿ ಅಂತ ಹೇಳಿ ಲೋಕದ ರೀತಿಯಲ್ಲಿದ್ರೆ, ಲೋಕದ ಕೋರಿಕೆಯಲ್ಲಿ, ಲೋಕದ ಆಲೋಚನೆಯಲ್ಲಿದ್ರೆ ನಾವು ಮೋಸಗಾರ, ನಾವು ಮೋಸ ಹೋಗ್ತಾ ಇದೀವಿ ಅಂತ ಅರ್ಥ. ನಾವು ಮೋಸ ಹೋಗ್ತಾ ಇದೀವಿ ಅಂತ ಅರ್ಥ. ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಅಂದ್ರೆ ಲೋಕದಲ್ಲಿದ್ದಂತ ನಾವು ದುಡಿಯೋಣ, ನಾವು ಕೆಲಸ ಮಾಡೋಣ, ಹೊಟ್ಟೆ ತುಂಬ ಊಟ ಮಾಡೋಣ, ನಮ್ ಕೈಲಾದ್ರೆ ಇನ್ನೊಬ್ಬರಿಗೆ ಒಂದು ತುತ್ತು ಊಟವನ್ನ ಕೊಡೋಣ. ಆದ್ರೆ ಲೋಕದ ಪಾಪದಲ್ಲಿ ಬೀಳದಂತೆ ನಮ್ಮನ್ನ ನಾವು ನೋಡಿಕೊಳ್ಳೋಣ. ನಾವು ಭಕ್ತಿಯಲ್ಲಿದ್ದೀವಾ? ವಾಕ್ಯದ ಪ್ರಕಾರ ನಾವಿದ್ದೀವಾ? ಅಂದ್ರೆ ನಮ್ಮನ್ನ ನಾವು ನೋಡಿಕೊಳ್ಬೇಕು ಅಂತ ಹೇಳ್ತಾರೆ. ನಿಮ್ಮನ್ನ ನೀವು ನೋಡಿಕೊಳ್ಳ್ರಿ. ನೋಡ್ಕೊಳ್ಬೇಕಾ? ಲೋಕದಲ್ಲಿರುವ ಶರೀರದ ಆಶೆಯು, ಕಣ್ಣಿನ ಆಶೆಯು, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಲೋಕದಲ್ಲಿ ಏನಿದೆ? ಲೋಭಗಳಿದೆ, ಶರೀರ ಕೋರಿಕೆಗಳಿದೆ, ಏನ್ರಿ ಟೋಟಲ್ ಪಾಪಗಳು ತುಂಬಿಕೊಂಡಿದೆ. ಒಂದು ಕಾಲದಲ್ಲಿ ಪಾಪದಲ್ಲಿ, ಅಂಧತ್ವದಲ್ಲಿ, ಅಂಧಕಾರದ ದೊರೆತನದಲ್ಲಿ ಇದ್ದಂತ ನಮ್ಮನ್ನ ದೇವರು ಪ್ರೀತಿಸಿ ಕರೆದು ತನ್ನ ರಾಜ್ಯದೊಳಗೆ ಸೇರಿಸ್ಕೊಂಡಿದ್ದಾರೆ, ತನ್ನ ಸಭೆಯಲ್ಲಿ ಸೇರಿಸಿದ್ದಾರೆ. ತನ್ನ ಸಭೆಯಲ್ಲಿ ಸೇರಿಸಿರುವಂತ ದೇವರು ಪ್ರೀತಿಸಿ ಎಚ್ಚರಿಕೆ ಮಾತುಗಳು ಹೇಳ್ತಾರೆ. ಇವಾಗ ನಾವು ದೇವರ ಸಭೆಯಲ್ಲಿ ಸೇರಿಸಿದ ಮೇಲೆ ಲೋಕದ ಮಾಲಿನ್ಯ ಅಂಟದಂತೆ ನಾವು ನೋಡ್ಕೊಳ್ಬೇಕು. ಅಂಧಕಾರದಲ್ಲಿದ್ದಂತ ನಾವು ಒಂದು ಕಾಲದಲ್ಲಿ ಅಂಧಕಾರದಲ್ಲಿ ಅನೇಕ ಪಾಪದಲ್ಲಿದ್ವಿ. ಇವಾಗ ದೇವರು ಕರೆದು ತನ್ನ ಸಭೆಯಲ್ಲಿ ಸೇರಿಸಿದ್ದಾರೆ ಅಂದ್ಮೇಲೆ ಪ್ರತಿನಿತ್ಯ ಏನಾಗ್ಬೇಕು? ವಾಕ್ಯದಲ್ಲಿ ಬೆಳಿಬೇಕು, ವಾಕ್ಯದ ಧ್ಯಾನದಲ್ಲಿ ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು. ಆತ್ಮಿಕವಾಗಿ ಬೆಳೀತಾ ಇದೀವ? ಬರ್ತಾ ಬರ್ತಾ ಶಾರೀರಿಕವಾದಂತ ಲೋಕದ ರೀತಿಯಲ್ಲಿ ಬೆಳೀತಾ ಇದೀವ? ಲೋಕದ ರೀತಿಯಲ್ಲಿ, ಲೋಕಕ್ಕೆ ಸಂಬಂಧಪಟ್ಟಂತ ಮಾತುಗಳು, ಲೋಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳು, ಲೋಕಕ್ಕೆ ಸಂಬಂಧಪಟ್ಟಂತ ಏನ್ರಿ ಇವೆಲ್ಲ ಇದೆಯಲ್ಲ, ಆ ರೀತಿ ನಮ್ಮ ಜೀವನ ಇದ್ರೆ ನಾವು ಮೋಸ ಹೋಗ್ತಾ ಇದೀವಿ, ಮೋಸದಲ್ಲಿದ್ದೀವಿ ಅಂತ ಅರ್ಥ. ಜಾಗ್ರತೆ, ಎಚ್ಚರಿಕೆ. ಯಾವಾಗ ಸತ್ತು ಹೋಗ್ತೀವೋ ಗೊತ್ತಿಲ್ಲ, ಯಾವಾಗ ಪ್ರಾಣ ನಿಂತು ಹೋಗುತ್ತೆ, ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಎಚ್ಚರಿಕೆ, ದೇವ್ರು ಕೊಡುವಂತ ಎಚ್ಚರಿಕೆ. ಲೋಕ ಗತಿಸಿ ಹೋಗುತ್ತೆ, ಲೋಕದ ಆಸೆಗಳು ಗತಿಸಿ ಹೋಗುತ್ತೆ, ಮತ್ತೆ ಯಾರು ನಿಂತ್ಕೊಳ್ತಾರೆ ಶಾಶ್ವತವಾಗಿ ಅಂತ ನೋಡುವಾಗ ದೇವರ ಚಿತ್ತವನ್ನ ನೆರವೇರಿಸುವವರು, ದೇವರ ಚಿತ್ತವನ್ನ ನೆರವೇರಿಸುವವರು. ಅದಕ್ಕೆ ನನ್ನ ಆತ್ಮೀಯ ತಮ್ಮಂದರಿಗೆ ಏನ್ರಿ, ವರ್ಷದಲ್ಲಿ ಪರೀಕ್ಷೆಗಳನ್ನ ಕೊಟ್ಟು ವಾಕ್ಯಗಳನ್ನ ಕಲಿಸಿ ಪರೀಕ್ಷೆಗಳನ್ನ ಬರೆಸಿ ಮತ್ತೆ ಅವರೆಲ್ಲರೂ ಮಾತನಾಡೋದಕ್ಕೆ ಒಂದು ಅವಕಾಶವನ್ನ, ಹೌದಲ್ವಾ? ವರ್ಷದಲ್ಲಿ ಒಂದೊಂದ್ಸರಿ, ಅಂದ್ರೆ ನಾವ್ ಯಾವಾಗ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ, ಪ್ರತಿ ವರ್ಷ ಕೂಡ ನಡೆಸ್ತಾ ಇದೀವ. ಯಾಕೆ ಅಂತ ನೋಡುವಾಗ ಇನ್ನೊಂದು ವಿಷಯ ಇದೆ, ಹೇಳ್ತೀನಿ. ನನ್ನ ಮನಸ್ಸಿನಲ್ಲಿ ಯಾರ್ಯಾರು ಕರೆಕ್ಟ್ ಆಗಿ ಒಳ್ಳೆ ರೀತಿಯಿಂದ ವಾಕ್ಯಗಳನ್ನ ಬಿಡಿಸಿ ಹೇಳ್ತಾರೋ ಅಂತವರನ್ನ ನಾವು ಸೇವೆಗೋಸ್ಕರ ಉಪಯೋಗ ಮಾಡಿಕೊಳ್ಳೋದಕ್ಕೆ, ಸೇವೆಗೋಸ್ಕರ. ಮತ್ತೆ ಸ್ವಾರ್ಥದಲ್ಲಿದ್ರೆ ಸ್ವಾರ್ಥದಲ್ಲಿ ಲೋಕದ ಆಸೆ ನಮ್ಗೆಲ್ಲ ಗೊತ್ತಾಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಸಿಗ್ನಲ್. ಯಾರ್ಯಾರು ಹೆಂಗಿದ್ದಾರೆ, ನಾವು ಹಿಂಗಿದ್ರು ಕೂಡ ಗಮನಿಸ್ತಾ ಇರ್ತೀವಿ, ಸುಮ್ಮನೆ ಇಲ್ಲ, ಗಮನಿಸ್ತಾ ಇರ್ತೀವಿ. ದೇವರ ಆ ಒಂದು ಜ್ಞಾನ ಕೊಟ್ಟಿದ್ದಾರೆ. ವಾಕ್ಯದಲ್ಲಿ ಎಷ್ಟು ಮಟ್ಟಿಗೆ ಬೆಳೀತಾ ಇದ್ರು, ಇವ್ರು ಯಥಾರ್ಥವಾಗಿದ್ದಾರಾ ಅಥವಾ ಏನಾದ್ರು ಈ ಕಡೆ ಆ ಕಡೆ ಎರಡು ಕಾಲ ಏನ್ರಿ, ಒಂದು ಲೋಕದ ರೀತಿಯಲ್ಲಿ, ಇನ್ನೊಂದು
ಆತ್ಮಿಕ ರೀತಿಯಲ್ಲಿ 2 ಕಾಲುಗಳಂದ್ರೆ ಏನೋ ಅಡಗದಲ್ಲಿ ಸಮುದ್ರದಲ್ಲಿ 2 ಅಡಗದಲ್ಲಿ ಕಾಲ ಹಾಕಿ ನಡೆಯೋಕ್ಕಾಗತ್ತಾ? ಹೌದಲ್ವಾ? ಆಗಲ್ಲ. ಮತ್ತೇನು, ನಾವು ಕೂಡ ಆ ಕಡೆ ಈ ಕಡೆ ಇದ್ದೀವ, ನಮ್ಗೆ ಗೊತ್ತಾಗುತ್ತೆ. ಒಬ್ರಿಲ್ಲ ಅಂದ್ರೆ ಒಬ್ರು ಖಂಡಿತವಾಗಿ ಟೋಟಲ್ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ, ಏನ್ ಡೌಟ್ ಏನಿಲ್ಲ. ಬೆಕ್ಕು ಅಂತೆ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿತದಂತೆ, ಅದೇನು ಯಾರು ನೋಡಲ್ಲ ಅಂದ್ಕೊಳತ್ತಂತೆ. ಏನ್ ಅಂದ್ಕೊಳತ್ತಂತೆ ಬೆಕ್ಕು? ಯಾರು ನೋಡಲ್ಲ, ನಾನು ಕಣ್ಮುಚ್ಕೊಂಡು ಹಾಲು ಕುಡಿತೀನಿ. ಯಾರು ನೋಡಲ್ಲ, ಅನೇಕ ಕಣ್ಣುಗಳಿದೆ. ಮೊಟ್ಟ ಮೊದಲು ದೇವರ ಸೇವಕರು ಇರ್ತಾರಲ್ಲ, ದೇವರ ಸೇವಕರನ್ನ ಅನೇಕರು ಓದ್ತಾ ಇರ್ತಾರೆ. ನಮ್ಮನ್ನ ಅಂದ್ರೆ ನೋಡ್ತಾ ಇದ್ದಾರಂದ್ರೆ ಅವ್ರ ನೋಟ, ಇವನು ನಿಜವಾಗ್ಲೂ ಭಕ್ತನ ಏನಪ್ಪಾ ವೇಷಧಾರಿಯಾಗಿದ್ದಾನ, ಈ ಕಡೆ ಆ ಕಡೆ ತಿರ್ಗಾಡ್ತಾ ಇದ್ದಾನ, ಯಾಕೆ ತಿರ್ಗಾಡ್ತಾ ಇದ್ದಾನೆ ಈ ಮನುಷ್ಯ? 24 ಗಂಟೆ ಫೋನ್ ಇಟ್ಕೊಂಡೆ ತಿರ್ಗಾಡ್ತಾ ಇದ್ದಾನಲ್ಲ ಈ ಮನುಷ್ಯ. 24 ಗಂಟೆ ಫೋನ್ ಅಲ್ಲೇ ಇರ್ತಾನಲ್ಲ ಸೇವಕ ಆಯ್ತಾ? 24 ಗಂಟೆ ಆ ಕಡೆ ಈ ಕಡೆ ತಿರ್ಗಾಡ್ತಾ ಇದ್ದಾನಲ್ಲ ಈತ. 24 ಗಂಟೆ ಏನೋ ನಡೀತಾ ಇದೆ ಈತನಲ್ಲಿ. ನಮ್ಗೇನ್ ಅಂದ್ರೆ ಕೆಲವರು ಇರ್ತಾರೆ ಪ್ರಿಯರ ದೇವ್ರ ಮಕ್ಳಿರ, ಅರ್ಥನೇ ಮಾಡ್ಕೊಳಲ್ಲ, ಯಾರೇನ ಅಂದ್ಕೊಂಡ್ರೆ ನಮ್ಗೆ ಯಾಕೆ ಅಂದ್ಕೊಳ್ತಾ ಇರ್ತಾರೆ. ತುಂಬಾ ಜನ ಏನಪ್ಪಾ ಅಂದ್ರೆ ಲೋಕದ ರೀತಿಯಲ್ಲಿ ಇದ್ದಾರೆ. ಸೇವಕರೇ ಲೋಕದಲ್ಲಿ ಇದ್ರೆ ಗತಿಸಿ ಹೋಗ್ತೀವಿ, ಉಳಿಯಲ್ಲ. ನಾವು ಸರಿಪಡಿಸ್ಕೊಳ್ಬೇಕು, ಮತ್ತೆ ಭಕ್ತರು ಸರಿಪಡಿಸ್ಕೊಳ್ಬೇಕು. ಮತ್ತೆ ಯುವಕರು ಬೆಳೀತಾ ಇದ್ದೀರಲ್ಲ, ಯುವಕರು ಯುವತಿಯರು ವಾಕ್ಯದಲ್ಲಿ ಬೆಳೀತಾ ಇದ್ದೀರಲ್ಲ, ನೀವು ಜಾಗ್ರತೆ. ದೇವರ ಭಕ್ತರನ್ನೇ ನೋಡಿ ಮಾತಾಡುವಾಗ ವ್ಯರ್ಥವಾದಂತ ಮಾತುಗಳು ಮಾತಾಡಕ್ ಹೋಗ್ಬೇಡಿ. ವ್ಯರ್ಥವಾದ ಮಾತುಗಳು ಬೇಡವೇ ಬೇಡ. ಏನ್ ಮಾತಾಡಿದ್ರು ಕ್ಲುಪ್ತವಾಗಿ 2 ಒಳ್ಳೆ ಮಾತುಗಳು. ಚಾಡಿ ಹೇಳೋರು ಬರ್ಲೇಬಾರ್ದು, ಚಾಡಿಯವರು ಬೇಡವೇ ಬೇಡ. ತುಂಬಾ ಜನ ಬರೀ ಚಾಡಿಗಳೇ ಹೇಳ್ತಾ ಇರ್ತಾರೆ. ಜಾಗೃತಿಯಿಂದ ಇರ್ಬೇಕು, ಜಾಗೃತಿಯಿಂದ. ಚಾಡಿ ಅಂದ್ರೆ ನಡೆದಿದ್ದೊಂದು ಮತ್ತೆ ಬೇರೆ ರೀತಿಯಲ್ಲಿ ಹೇಳುವಂಥದ್ದು. ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ಚಾಡಿ ಅಲ್ಲ. ಇದ್ದದ್ದು ಇದ್ದ ಹಾಗೆ ಹೇಳಿದಾಗ ಚಾಡಿ ಅಲ್ಲ. ನಡೆದಿದ್ದೊಂದು ಹೇಳುದು ಮತ್ತೊಂದು ಆದ್ರೆ ಅದು ಚಾಡಿ ಆಗುತ್ತೆ. ಆದ್ದರಿಂದ ಜಾಗ್ರತೆ. ಇಲ್ಲಿ 17ನೇ ವಚನದಲ್ಲಿ ನೋಡಿದ್ದೇವೆ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಉಳಿತಾನೆ. ಈ ಲೋಕದಲ್ಲಿ ಉಳಿತಾನೆ, ಸತ್ರೆ ನಿತ್ಯ ಜೀವನ ಪಡ್ಕೊಳ್ತಾನೆ. ನಿತ್ಯ ಜೀವನ ಪಡಿಬೇಕಾದ್ರೆ ದೇವರ ಚಿತ್ತವನ್ನ ನೆರವೇರಿಸ್ಬೇಕು. ನಮ್ಮಿಂದ ದೇವರ ಚಿತ್ತ ನೆರವೇರ್ತಾ ಇದೆಯಾ ಅಥವಾ ದೇವರ ಚಿತ್ತ ಹಾಳಾಗ್ತಾ ಇದೆಯಾ? ನಿನ್ನ ಮಾತಿನಿಂದ, ನಿನ್ನ ಪ್ರವರ್ತನೆಯಿಂದ, ನಿನ್ನ ನಡವಳಿಕೆಯಿಂದ, ನಿನ್ನ ಜೀವಿತದಿಂದ ದೇವರ ಚಿತ್ತ ಹಾಳಾಗ್ತಾ ಇದೆಯಾ ಅಥವಾ ದೇವರ ಚಿತ್ತ ನೆರವೇರ್ತಾ ಇದೆಯಾ? ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಏನ್ರಿ, ನಮ್ಮನ್ನ ನೀವು ಏನ್ ಮಾಡ್ಬೇಕಂತೆ? ಪರಿಶೋಧನೆ. ನಿಮ್ಮ ಭಕ್ತಿ ವಿಷಯದಲ್ಲಿ ಎಚ್ಚರಿಕೆ, ನಿಮ್ಮ ನಂಬಿಕೆ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು, ನೆರೆಯವರ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು, ಬೋಧಕರ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು. ಮತ್ತೊಂದು ವಿಷಯವನ್ನ ನೋಡೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ, ಮುಗಿಸ್ತೀನಿ, ಸಮಯ ಆಯ್ತು. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 26ನೇ ವಚನ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 26ನೇ ವಚನ. ನಡೆದ ಹಾಗೆಯೇ ಪಂಚಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು. ಆ ದಿನದಲ್ಲಿ ಸಾಕು. ನೋಡಿದ್ರ, ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹಾನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನು ನಾಶ ಮಾಡಿತು.
ಹೌದಲ್ವಾ? ಅಂದ್ರೆ ಲೋಟನ ಒಂದು ಕಾಲದಲ್ಲಿ ಹೇಗೆ ನಡೀತೋ, ನೋಹಾನನ ಕಾಲದಲ್ಲಿ ಹೇಗೆ ನಡೀತೋ ಆ ರೀತಿ ಇರುತ್ತೆ. ಅಂದ್ರೆ ನಾಶ ಅನ್ನೋದು ಒಂದು ರೀತಿಯಲ್ಲಿ ನಾಶ ಏನಪ್ಪಾ ಅಂದ್ರೆ ಸಿಂಗಲ್ ಆಗಿ ನಾಶನ ಬರ್ಬೋದು, ಇಲ್ಲಾಂದ್ರೆ ಊರಿಗೆ ನಾಶನ ಬರ್ಬೋದು, ಇಲ್ಲಾಂದ್ರೆ ದೇಶಕ್ಕೆ ನಾಶ ಬರ್ಬೋದು, ಇಲ್ಲಾಂದ್ರೆ ಪ್ರಪಂಚಕ್ಕೆ ನಾಶ ಬರ್ಬೋದು. ಈ ನಾಶ ಎನ್ನುವಂಥದ್ದು ಹೇಳಿ ಬರಲ್ಲ, ನೀವು ಜಾಗೃತಿಯಿಂದ ಇರ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕು ನೀವು ಅಂತ ಹೇಳ್ತಾರೆ. ಏನ್ ಎಚ್ಚರಿಕೆಪ್ಪ ಅಂತ ನೋಡುವಾಗ ನೀವು ದೇವರನ್ನ ಬಿಟ್ಟು ಅಗಲಬಾರದು, ದೇವರನ್ನ ಬಿಟ್ಟು ಜೀವಿಸಬಾರದು. ದೇವರು ಪರಿಶುದ್ಧನಾಗಿರೋ ಪ್ರಕಾರ ನಾವು ಕೂಡ ಪರಿಶುದ್ಧರಾಗಿರ್ಬೇಕು. ದೇವ್ರು ನೀತಿವಂತನಾಗಿರೋ ಪ್ರಕಾರ ನಾವು ಕೂಡ ಅವ್ರ ತರ ಇರ್ಬೇಕು. ಅವ್ರ ದೇವರು ಅವ್ರು ಇರ್ತಾರೆ. ಮತ್ತೆ ಯೇಸು ಕ್ರಿಸ್ತರು ನಮ್ಮಂತ ಶರೀರವನ್ನ ಧರಿಸ್ಕೊಂಡೇ ಬಂದು ಜೀವಿಸಿದ್ರಲ್ಲ. ಯೇಸು ಪ್ರಭು ದೇವ್ರೇ ಈ ಲೋಕದಲ್ಲಿ ಬರುವಾಗ ಆ ದೈವತ್ವವನ್ನ ಪಕ್ಕಕ್ಕಿಟ್ಟು ಎಲ್ಲವನ್ನ ಬರಿದು ಮಾಡಿಕೊಂಡು ಬಂದು ನಮ್ಮ ಹಾಗೆ ಜೀವಿಸಿದ, ನಮ್ಮಂತ ಶರೀರವನ್ನ ಧರಿಸ್ಕೊಂಡು ಈ ಪಾಪದ ಲೋಕದಲ್ಲಿ ಹೇಗೆ ಬದುಕಿದ್ರು? ಪರಿಶುದ್ಧರಾಗಿ ಬದುಕಿದ್ದಾರಾ? ಶ್ರೇಷ್ಠರಾಗಿ ಬದುಕಿದ್ದಾರೆ. ಮತ್ತೆ ನಾವು ಪ್ರಯತ್ನ ಮಾಡ್ಬೇಕು, ಪ್ರತಿನಿತ್ಯ ಪ್ರಯತ್ನ. ಆಗಲ್ಲ ಅಂದ್ರೆ ಯಾವುದು ಆಗಲ್ಲ. ಮತ್ತೆ ಏನ್ ಮಾಡ್ಬೇಕು? ಪ್ರಯತ್ನ ಅನ್ನೋದು ಖಂಡಿತವಾಗಿ ಇರ್ಲೇಬೇಕು. ಪ್ರತಿನಿತ್ಯ ದೇವರ ಸಹವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಪ್ರತಿನಿತ್ಯ ಇರಬೇಕು ಪ್ರಿಯರೇ. ಆದ್ದರಿಂದ ದೇವ್ರು ಕೊಡುವಂತ ಎಚ್ಚರಿಕೆ ಗಮನಿಸ್ಬೇಕು. ನಿನ್ನ ವಿಷಯದಲ್ಲಿ ಇಲ್ಲ ನಿನ್ನ ನೆರೆಯವರ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು, ಬೋಧಕರ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು, ವಾಕ್ಯದ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು. ಆಮೇಲೆ ಸುಳ್ಳು ಪ್ರವಾದಿ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು. ಹೌದಲ್ವಾ? ಒಟ್ಟಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮನ್ನ ನಾವು ನೋಡ್ಕೊಳ್ಬೇಕು. ಅಂದ್ರೆ ನಿನ್ನ ವಿಷಯದಲ್ಲಿ ನೀನ್ ಎಚ್ಚರಿಕೆ ಆಗಿರಿ ಅಂತ ಹೇಳಿದಾರ. ನಿನ್ನ ವಿಷಯದಲ್ಲಿ ಕೂಡ, ನಿಮ್ಮ ವಿಷಯದಲ್ಲಿ ನೀವು ನೋಡ್ಕೊಳ್ರಿ. ನಿನ್ನ ವಿಷಯದಲ್ಲಿ ಅಂತಂದ್ರೆ ನಿನ್ನ ವಿಷಯದಲ್ಲಿ ಅಂದ್ರೆ ಅರ್ಥ ಏನ್ ಮಾಡ್ತೀರಿ ಹೇಳಿ? ನಿಮ್ಮ ವಿಷಯದಲ್ಲಿ ಅಂದ್ರೆ ನಾನು ದೇವರ ಸಹವಾಸದಲ್ಲಿ ಇದ್ದೀನಾ ಇಲ್ವಾ, ನನ್ನ ವಿಷಯದಲ್ಲಿ ನಾನು ನೋಡ್ಕೊಳ್ಬೇಕು. ನನ್ನ ವಿಷಯದಲ್ಲಿ ನಾನು ನೋಡ್ಕೊಳ್ತೀನಿ, ನಿಮ್ಮ ವಿಷಯದಲ್ಲಿ ನೀವು ನೋಡ್ಕೊಳ್ರಿ. ನಾವು ವಾಕ್ಯದ ಪ್ರಕಾರ ಸರಿಪಡಿಸ್ಕೊಂಡು ದೇವರ ಸಹವಾಸದಲ್ಲಿ, ಅನ್ಯೋನ್ಯತೆ ಸಹವಾಸದಲ್ಲಿ ಬೆಳಿಬೇಕು. ಆದ್ದರಿಂದ ಪ್ರಿಯರ ದೇವರ ಮಕ್ಕಳಿಗೆ, ಇಲ್ಲಿ ದೇವರ ಸೇವಕರಾಗಿ ನೀವು ಬೆಳಿಬೇಕು. ಯುವಕರು ಯುವತಿಯರು ದೇವರ ಸೇವಕರಾಗ್ಬೇಕು. ನೀವೆಲ್ಲರೂ ಹೊಟ್ಟೆ ಬಾಕರಾಗ್ಬೇಡಿ, ಲೋಕದ ರೀತಿಯಲ್ಲಿ ಇರಬೇಡಿ. ಓಕೆ, ಲೋಕದಲ್ಲಿ ಇದ್ದಾಗಲೂ ಕೂಡ ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ, ಉನ್ನತರಾಗಿ ನಾವೆಲ್ಲರೂ ಕಾಣಬೇಕು. ದೇವರು ನಮ್ಮನ್ನು ನೋಡಿ ಸಂತೋಷ ಪಡಬೇಕಾದ್ರೆ ನಮ್ಮ ನಡವಳಿಕೆ, ನಮ್ಮ ಮಾತು, ನಮ್ಮ ಪ್ರವರ್ತನೆ ಪ್ರತಿನಿತ್ಯ ನಾವು ನೋಡ್ಕೊಳ್ಬೇಕು. ದೇವರು ಕೊಡುವಂತ ಎಚ್ಚರಿಕೆ ಪ್ರಿಯರೇ. ಆದ್ದರಿಂದ ನೋಡ್ಕೊಳ್ಳಿ. ಓಕೆ, ನಾನು ಎಷ್ಟರ ಮಟ್ಟಿಗೆ ಭಕ್ತನಾಗಿದ್ದೀನಿ, ವಾಕ್ಯದ ಪ್ರಕಾರ ಇದ್ದೀನಾ ಇಲ್ವಾ, ನನ್ನ ಜೀವಿತ ಸರಿಯಾಗಿದೆಯಾ ಇಲ್ವಾ. ಕಷ್ಟ ಬರುತ್ತೆ, ಕಷ್ಟ ಶೋಧನೆ ಇದ್ದೇ ಇರುತ್ತೆ ರೀ. ಪ್ರಾಣ ಹೋಗೋ ತನಕ, ನಾವು ಈ ಲೋಕದಲ್ಲಿ ಇರೋ ತನಕ ಕಷ್ಟಗಳು, ಶೋಧನೆಗಳು ಇರುತ್ತೆ. ನಾವು ಒಬ್ರಿಗೊಬ್ರು ಪ್ರಾರ್ಥನೆ ಮಾಡೋಣ, ದೇವ್ರ ಹತ್ರ ಬೇಡೋಣ, ದೇವ್ರ ಹತ್ರ ತಿಳಿಸೋಣ. ದೇವ್ರು ಖಂಡಿತವಾಗಿ ಸಹಾಯ ಮಾಡ್ತಾರೆ. ಅದು ಕೂಡ ನಮ್ಮ ಒಳ್ಳೇದಕ್ಕೆ, ನಮ್ಮ ಹಿತಕ್ಕಾಗಿನೇ ಬರುತ್ತೆ. ಏನ್ ಬಂದ್ರು ನಮ್ಮ ಹಿತಕ್ಕಾಗಿ, ನಮ್ಮ ಒಳ್ಳೇದಕ್ಕಾಗೇನೆ ಬರುತ್ತೆ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ, ಯಾವುದೇ ಕಾರಣಕ್ಕೂ ಭಯಪಡಬೇಡಿ, ಯಾವುದೇ ಕಾರಣಕ್ಕೆ ಹಿಂಜರಿಬೇಡಿ, ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ತಿರುಗಾಡಬೇಡಿ. ನಮ್ಮ ಭಕ್ತಿಗಳನ್ನ ನಾವು ಕಾಪಾಡಿಕೊಳ್ಳೋಣ, ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ, ವಾಕ್ಯದ ಪ್ರಕಾರ ನಾವು ಜೀವಿಸೋಣ ಪ್ರಿಯರೇ. ವಾಕ್ಯಗಳು ಚೆನ್ನಾಗಿ ಕಲೀರಿ. ಯಾಕಂದ್ರೆ ಈ ಕರ್ನಾಟಕದಲ್ಲಿ ಬಹಳ ಸೇವೆ ಇದೆ. ಓಕೆ, ಸಭೆಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ಸೇವೆ ಮಾಡೋಣ. ಓಕೆ ಪ್ರಿಯರೇ, ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ಕಣ್ಮುಚ್ಚಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವ, ನಿಮ್ಗೆ ಸ್ತೋತ್ರಗಳು ತಂದೆ. ಸತ್ಯವಾದ ಜ್ಞಾನವನ್ನು ನೀವು ನಮ್ಗೆ ಕೊಟ್ಟಿದ್ದೀರಾ. ನಿಮ್ಮ ಸಭೆಯಲ್ಲಿ ಸೇರುವಂತ ಭಾಗ್ಯವನ್ನು ಕೊಟ್ಟಿದ್ದೀರಾ ತಂದೆ. ಸ್ತೋತ್ರಗಳು ತಂದೆ. ಪ್ರತಿನಿತ್ಯ ನಿಮ್ಮ ಸಹವಾಸದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸ್ತಾ ಇದ್ದೀರಾ. ಸ್ತೋತ್ರಗಳು ತಂದೆ. ಪ್ರತಿನಿತ್ಯ ಬೆಳಿಗ್ಗೆ
ಗೂಗಲ್ ಮೀಟ್ ನಲ್ಲಿ ಎಲ್ಲಾ ನಿಮ್ಮ ಮಕ್ಕಳು ಸೇರ್ತಾ ಇದ್ದಾರೆ, ಎಲ್ಲಾರು ಸೇರಿ ವಾಕ್ಯಗಳನ್ನ ಕಲಿತಾ ಇದ್ದಾರೆ, ಭಕ್ತಿಯಿಂದ ನಡೀತಾ ಇರ್ತಂದೆ. ನಿಮ್ಮ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ಕಾಪಾಡಿ, ಸೈತಾನ್ಗೆ ಒಳಪಡದೆ ಕನಿಕರಿಸಿ ಬಲಪಡಿಸಿ ತಂದೆ. ನಿಮ್ಮ ಮಕ್ಕಳು ಯಾರು ಕೂಡ ಅಪವಾದಿಗೆ ಒಳಪಡದಂತೆ ಕನಿಕರಿಸಿ ತಂದೆ. ಅದೇ ರೀತಿಯಲ್ಲಿ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡಿ ತಂದೆ. ಪ್ರತಿನಿತ್ಯ ತಂದೆ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೆ ಈ ಕಾರ್ಯಕ್ರಮದಗೋಸ್ಕರ ಪ್ರಯಾಸ ಪಡುವಂತ ನಿಮ್ಮ ಮಗಳಾಗಿರುವಂತ ರೇಖರವ್ರಿಗೋಸ್ಕರ, ನಿಮ್ಮ ಮಗನು ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ, ಅದೇ ರೀತಿಯಲ್ಲಿ ಪ್ರತಿದಿನ ಒಬ್ಬೊಬ್ರು ಸೇವಕರು ನಿಮ್ಮ ಸೇವೆಯನ್ನು, ನಿಮ್ಮ ವಾಕ್ಯಗಳನ್ನ ತಿಳಿಸುವಂತ ಮಕ್ಕಳಿದ್ದಾರೆ. ಎಲ್ಲಾ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ. ಒಂದು ವೇಳೆ ಯಾರಾದ್ರೂ ಸಭೆಯಲ್ಲಿ ಅನಾರೋಗ್ಯದಲ್ಲಿದ್ರೆ ಅಂತ ಮಕ್ಕಳನ್ನು ಮುಟ್ಟಿ ತಂದೆ, ಬಲಪಡಿಸಿ ತಂದೆ, ಕನಿಕರಿಸಿ ತಂದೆ. ಇನ್ನು ಈ ಒಂದು ಕರ್ನಾಟಕದಲ್ಲಿ ಪ್ರತಿ ಮೂಲೆಯಲ್ಲಿ ಸತ್ಯವಾದ ಸುವಾರ್ತೆ ಹರಡಬೇಕು ತಂದೆ. ಹರಡಬೇಕಾದರೆ, ಪ್ರತಿ ಮೂಲೆಯಲ್ಲಿ ತಲುಪಿಸ್ಬೇಕಾದರೆ ತಂದೆ, ನಿಮ್ಮ ಮಕ್ಕಳಾಗಿರುವಂತ ನಾವು ಆತ್ಮಿಕವಾಗಿ ಬೆಳಿಬೇಕು, ದೃಢವಾಗಿ ನಿಲ್ಲಬೇಕು, ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಜೀವಿಸ್ಬೇಕು ತಂದೆ. ಅದಕ್ಕೆ ನಿಮ್ಗೆ ಸ್ತೋತ್ರಗಳು ತಂದೆ. ನಿನ್ನೆ ದಿನದಂದು ನಿಮ್ಮ ಮಗಳಾಗಿರುವಂತ ರಾಧಾರವರು ಮತ್ತೆ ಸಭೆಗೆ ಬಂದು ನಿಮ್ಮ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಿಮ್ಮ ಮಗನು ದತ್ತಾತ್ರೇಯರವರು ಆ ಮಕ್ಕಳನ್ನು ಆಶೀರ್ವದಿಸಿ, ಅವರಿಗೆ ಅನಾರೋಗ್ಯದಲ್ಲಿದ್ದಾಗ ನೀವು ಜೊತೆಯಾಗಿದ್ದು ಕಾಪಾಡಿದ್ದೀರಾ, ಸಂಪೂರ್ಣ ಆರೋಗ್ಯವನ್ನು ಕೊಟ್ಟಿದ್ದೀರಾ ತಂದೆ. ಸ್ತೋತ್ರಗಳು. ಇನ್ನೂ ಒಳ್ಳೆ ಆರೋಗ್ಯವನ್ನು ದಯಪಾಲಿಸ್ಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ತಂದೆ, ಸಭೆಯಲ್ಲಿ ಇದ್ದಂತ ಇನ್ನು ಕೆಲವರು ಅನಾರೋಗ್ಯದಲ್ಲಿದ್ರೆ ಆ ಮಕ್ಕಳನ್ನು ಮುಟ್ಟಿ ಕನಿಕರಿಸಿ ಕಾಪಾಡಿ ತಂದೆ. ಇನ್ನು ನಮ್ಮ ಸಭೆಯಲ್ಲಿ ತಂದೆ ಆತ್ಮಿಕವಾಗಿ ಬೆಳಿಬೇಕು, ಎಲ್ಲಾರನ್ನ ಹೆಸರುಗಳಿಂದ ಬಲಪಡಿಸಿ. ಈ ದಿನ ಒಂದು ಮಂಡ್ಯದಲ್ಲಿ ಒಂದು ಪ್ರಾರ್ಥನೆ, ವಿಲೇಜ್ ನಲ್ಲಿ ಪ್ರಾರ್ಥನೆ ಕೂಟ ಇದೆ. ಅದೇ ರೀತಿಯಲ್ಲಿ ಇನ್ನು ಕೆಲವರನ್ನ ಮೀಟ್ ಆಗಿ ಮನೆ ಹತ್ರ ಹೋಗಿ ಆನಂದ್ ಬ್ರದರ್ಗೋಸ್ಕರನು ಪ್ರಾರ್ಥಿಸ್ತಾ ಇದೀನಿ, ಆತನ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ ತಂದೆ. ಮಕ್ಕಳನ್ನ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಅನುಸೂಯಮಗೋಸ್ಕರನು ಪ್ರಾರ್ಥಿಸ್ತಾ ಇದೀನಿ, ಆ ಮಗಳನ್ನು, ಆ ಕುಟುಂಬವನ್ನು ಆಶೀರ್ವದಿಸಿ. ಇನ್ನು ಕೆಲವರು ನಿಮ್ಮ ಮಕ್ಕಳಿದ್ದಾರೆ ತಂದೆ, ತಮ್ಮ ಕಷ್ಟದಲ್ಲಿ ಒಂದು ಕಾಣಿಕೆಯನ್ನು ಸಮರ್ಪಿಸಿಕೊಂಡಿದ್ದಾರೆ. ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಮತ್ತೆ ಗುಡ್ ಫ್ರೈಡೆ ಸಂದರ್ಭವಾಗಿ ತಂದೆ ದೇವ, ಲೋಕದಲ್ಲಿ ಅನೇಕ ಆಚಾರಗಳು ನಡೀತಾ ಇದೆ. ಆದ್ರೆ ತಂದೆ, ನಾವು ಪ್ರಾರ್ಥನೆ ಕೂಟವನ್ನು ಏರ್ಪಾಟ್ ಮಾಡ್ಕೊಂಡಿದೀವಿ ನಿಮ್ಮ ವಾಕ್ಯಗಳನ್ನ ಕಲ್ತ್ಕೊಳ್ಳೋದಕ್ಕೆ. 3 ದಿನ ತಂದೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವೇ ಜೊತೆಯಾಗಿದ್ದು ನಡೆಸಿ, ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಅನುಗ್ರಹಿಸಿ ತಂದೆ. ಇನ್ನು ಒಂದು ವೇಳೆ ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ, ಬಾಧೆಯಲ್ಲಿದ್ರೆ, ದುಃಖದಲ್ಲಿದ್ರೆ ಅಂತ ಮಕ್ಕಳನ್ನ ಮುಟ್ಟಿ ಬಲಪಡಿಸಿ. ಅದೇ ರೀತಿಯಲ್ಲಿ ಶಂಕರ್ ಬ್ರದರ್ಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ, ಆ ಮಗನನ್ನು ಮುಟ್ಟಿ ಬಲಪಡಿಸಿ. ಅದೇ ರೀತಿಯಲ್ಲಿ ಗುಲ್ಬರ್ಗದಲ್ಲಿದ್ದಂತ ನಿಮ್ಮ ಮಗನು ಈರಣ್ಣಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ, ಆತನನ್ನು, ಆತನ ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸಿ. ಈ ಕರ್ನಾಟಕದಲ್ಲಿ ಅನೇಕ ಸುವಾರ್ತೆ ಕೂಟಗಳಿದೆ ತಂದೆ. ಎಲ್ಲಾ ಕಡೆ ಹೋಗಿ ಸುವಾರ್ತೆನ ಅಭಿವೃದ್ಧಿ ಮಾಡೋದಕ್ಕೆ, ನಿಮ್ಮ ಜ್ಞಾನವನ್ನ ತಲುಪಿಸೋದಕ್ಕೆ ನಮ್ಗೆ ಸಹಾಯ ಮಾಡಿ. ನನಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದೀರಾ, ಈ ಗಾಯವನ್ನ ಗುಣಪಡಿಸಿದ್ದೀರಾ ತಂದೆ. ನಿಮ್ಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆ, ಎಲ್ಲೆಲ್ಲಿ ವಾಕ್ಯಗಳನ್ನು ಸಾರೋದಕ್ಕೆ ಹೋಗ್ತಾ ಇದ್ವು, ನಮ್ಮ ಪ್ರಯಾಣದಲ್ಲಿ ಜೊತೆಯಾಗಿದ್ದು ನಡೆಸಿ ಕಾಪಾಡಿ. ಅದೇ ಪ್ರಕಾರ ಮಂಗಳೂರು ಸಭೆಗೋಸ್ಕರನು ಪ್ರಾರ್ಥಿಸ್ತಾ ಇದೀನಿ, ಆ ಸಭೆಯನ್ನು ಅಭಿವೃದ್ಧಿ ಪಡಿಸಿ ಬಲಪಡಿಸಿ. ಬೀದರ್ ಸಭೆಗೋಸ್ಕರ, ಅದೇ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಇದ್ದಂತ ಸಭೆಗೋಸ್ಕರ, ಅದೇ ರೀತಿಯಲ್ಲಿ ತಂದೆ ಹಳೆಬೀಡ್ನಲ್ಲಿ ಇದ್ದಂತ ಸಭೆಗೋಸ್ಕರ, ಹುಬ್ಬಳ್ಳಿಯಲ್ಲಿ ಇದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ. ಎಲ್ಲಾ ಸಭೆಯನ್ನ ಹೆಸರಾಗಿ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಮಾನವಿಯಲ್ಲಿ ಇದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ ತಂದೆ. ಕನಿಕರಿಸಿ ಕಾಪಾಡಿ. ಪ್ರತಿಯೊಬ್ಬರು ಆತ್ಮಿಕವಾಗಿ ಬೆಳಿಬೇಕು ತಂದೆ, ನೀವು ಕನಿಕರಿಸಿ ಅಂತೇಳಿ ನಿಮ್ಮ ಬಳಿಯಲ್ಲಿ ಬೇಡ್ತಾ ಇದೀವಿ. ಬೆಂಗಳೂರಲ್ಲಿ ಕೂಡ ತಂದೆ ಚಿಕ್ಕ ಸಭೆಯಾಗಿ ನಾವು ಸೇರ್ತಾ ಇದೀವಿ. ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ತಂದೆ. ಪ್ರತಿಯೊಬ್ಬರನ್ನು ಕನಿಕರಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೇವಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.